ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಯಯಾತಿಗೆ ಇದ್ದ 5 ಜನ ಮಕ್ಕಳಲ್ಲಿ ಪೂರ್ವಿನ ವಂಶವನ್ನು ವರ್ಣನೆ ಮಾಡಿದರು. ಪೂರ್ವಿನ ವಂಶ ಕ್ಷೇಮಕನ ತನಕ ನಿಲ್ಲುತ್ತೆ. ಉಳಿದ ಮಕ್ಕಳ ವರ್ಣನೆಯನ್ನು ಮಾಡ್ತಾರೆ. ಉಳಿದ ಮಕ್ಕಳ ಸಂತತಿಯನ್ನು ವರ್ಣನೆ ಮಾಡೋದು. ಮೊದಲನೆಯವನು ಯದು, ಅವನ ವರ್ಣನೆಯ ಅವನ ವಂಶವನ್ನು ಮುಂದೆ ವರ್ಣನೆ ಮಾಡ್ತಾರೆ. ಯದು ವಂಶವನ್ನು. ಮೊದಲನೆಯವನು ಕಡೆಯವನು ಪೂರು, ಅವನ ವಂಶವನ್ನು ಮೊದಲು ವರ್ಣನೆ ಮಾಡಿದ್ರು. ಪಾಂಡವರು ಅದರಲ್ಲಿ ಬರ್ತಾರೆ. ಇದಾದ ಮೇಲೆ ಮಧ್ಯದಲ್ಲಿ ಅನು, ಪೂರು, ತುರ್ವಶು ಈ 3 ಜನ ಇದ್ದಾರೆ. ಈ 5 ಜನರು ಕೂಡ ವೇದ ಪ್ರತಿಪಾದ್ಯರು. ಯದು, ಪೂರು, ತುರ್ವಶು, ದೃಹ್ಯು, ಅನುಹು ಅಂತಲೇ ಅವನ ಹೆಸರು. ಈ 5 ಜನ ವೇದ ಪ್ರತಿಪಾದ್ಯರು. ಹೀಗಾಗಿ ಆ ಶ್ಲೋಕಗಳಿಗೆ ಬಹಳ ಮಹತ್ವ ಅವರನ್ನು ಕುರಿತು ಹೇಳೋದಕ್ಕೆ. ಅದಕ್ಕೆ ಆಚಾರ್ಯರು ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯದುಂಚ ತುರ್ವಶುಂ ಚೈವ ದೇವಯಾನಿ ವ್ಯಜಾಯತ ದೃಹ್ಯುಂ ಚಾನುಂಚ ಪೂರುಂಚ ಶರ್ಮಿಷ್ಠಾ ವಾರ್ಷಪರ್ವಣಿ ಅಂತನ್ನುವ ಶ್ಲೋಕವನ್ನು ಯಾಕೆ ತೆಗೆದುಕೊಂಡದ್ದು ಅಂತ ಹೇಳಿದರೆ ಅವರು ವೇದ ಪ್ರತಿಪಾದ್ಯರಾದವರು ಅಂತ, ಅಷ್ಟು ಮಹತ್ವ. ಅದರಿಂದಾಗಿ ಮೊದಲನೆಯ ಕಡೆಯವ ಪೂರು, ಅವನ ವಂಶವನ್ನು ವರ್ಣನೆ ಮಾಡಿದ್ರು. ಮೊದಲನೆಯವ ಯದು ಅವನನ್ನು ಮುಂದೆ ಮಾಡ್ತಾರೆ. ಮಧ್ಯದವರನ್ನು ವರ್ಣನೆ ಮಾಡ್ತಾರೆ. ಅನು ಅಂತ. ಅನುವಿನ ಮಗ ಸಭಾನರ, ಅನೋ ಸಭಾನರಹ. ಆಮೇಲೆ ಅವನ ಮಗ ಚಕ್ಷು, ಪರೇಕ್ಷು ಅಂತ. ಈ 3 ಜನ ಅನುವಿನ ಮಕ್ಕಳು. ಸಭಾನರನಿಂದ ಕಾಲನರ, ಕಾಲನರನ ಮಗ ಸಂಜಯ ತತ್ಸುತಸ್ತತಃ. ಅವನ ಮಗ ಜನಮೇಜಯ, ಮಹಾಶೀಲ, ಮಹಾಮನಾಹ, ಉಶೀನರ, ತಿತಿಕ್ಷುಶ್ಚ. ಮಹಾಮನಸ್ಸನ ಮಕ್ಕಳು ಮಹಾಶೀಲ ಅಂತ, ಮಹಾಮನಾಹ. ಮಹಾಮನಸ್ಸನ ಮಕ್ಕಳು ಉಶೀನರ ಮತ್ತು ತಿತಿಕ್ಷು ಅಂತ. ಆ ಉಶೀನರ ಅಂತ ಇದೆಯನ್ನಲ್ಲ, ಅವನ ಮಗ ಶಿಬಿ ಅಂತ. ಔಶೀನರ ಶಿಬಿಹಿ. ಯಾರು ಶರಣಾಗತ ರಕ್ಷಣೆಯ ಮಹತ್ವವನ್ನು ತೋರಿಸಿದನೋ, ಅದರ ಕಥೆಯ ಕೇವಲ ಮೇಲ್ಗಡೆಯ ಲೆವೆಲ್ ಮಾತ್ರ ನಮಗೆ ಇವತ್ತು ಗೊತ್ತಿರೋದು. ನಿಜವಾಗಿಯೂ ಅಲ್ಲಿ ಒಳಗಡೆ ಇರತಕ್ಕಂಥದ್ದು ಅನೇಕ ಪ್ರಶ್ನೆಗಳಿದೆ. ಲೈಫ್ ಲೈನನ್ನು ಕಟ್ ಮಾಡ್ತೀಯ, ಹಾಗಾದ್ರೆ ನಾಳೆ ಎಲ್ಲ ಪಾರಿವಾಳಗಳು ಬಂದರೆ ಎಲ್ಲ ಗಿಡುಗಗಳಿಗೆ ಬೇರೆ ಆಹಾರ ಕೊಡ್ತೀಯ ಅಂತ ಒಂದು ದೊಡ್ಡ ವಾಕ್ಯಾರ್ಥ ಇದೆ. ನಿಜವಾಗಿಯೂ ಮಹಾಭಾರತದಲ್ಲಿ ನಾವು ಮೇಲ್ನೋಟಕ್ಕೆ ತನ್ನ ಇದನ್ನೇ ಕತ್ತರಿಸಿದ, ಕೊಟ್ಟ ಅಂತೆಲ್ಲ ಹೇಳ್ತೇವೆ. ಆದರೆ ಆ ಕೊಡೋದರ ಹಿಂದೆ ಬಹಳ ವೈಸ್ ಡಿಸಿಷನ್ ಇದೆ. ಅತ್ಯಂತ ವಿವೇಕಪೂರ್ಣವಾದ ಡೈಲಾಗ್ಸ್ ಅಲ್ಲಿ ಬರುತ್ತೆ. ನಾಳೆ ಎಲ್ಲ ಬಂತು, ಎಲ್ಲ ಪಾರಿವಾಳಗಳು ಇವನ ರಕ್ಷಣೆಯನ್ನು ಕೋರಿ ಬಂದವು. ಆಗ ಎಲ್ಲ ಗಿಡುಗಗಳಿಗೆ ಆಹಾರ ಇಲ್ಲ. ಲೈಫ್ ಲೈನನ್ನು ಕಟ್ ಮಾಡೋದು ಇಲ್ಲ. ಅವನು ಅದರಲ್ಲಿ ಹೇಳ್ತಾನೆ ಉಕ್ಷಾಣಂ ದದ್ಮಿ ಅಂತ. ಉಕ್ಷ ಅಂತಂದರೆ ಎತ್ತನ್ನು ಕತ್ತರಿಸಿ ಕೊಡ್ತೇನೆ ಅಂತ. ಹಾಗಾದ್ರೆ ನಾಳೆ ಎಲ್ಲ ಎತ್ತುಗಳು ಬಂದು ನಮ್ಮನ್ನು ಕಡಿಬೇಡ ಅಂದರೆ ಎಲ್ಲಿಗೆ ಹೋಗೋದು? ಅದು ಬೇರೆನೇ ಆಹಾರ ತರಲಿಕ್ಕಾಗತ್ತಾ? ಈ ವಾಕ್ಯಾರ್ಥಗಳೆಲ್ಲ ಬರುತ್ತಲ್ಲಿ.
ಆದರೆ ಅದನ್ನೆಲ್ಲ ಆ ವಾಕ್ಯಾರ್ಥಗಳನ್ನು ಆ ಒಂದು ಚರ್ಚೆಯನ್ನು ಮರೆಮಾಚಿ ಅವನು ತನ್ನ ಇದನ್ನು ಕೊಟ್ಟುಬಿಟ್ಟ ಅಂತ. ಅವನು ಯಾಕೆ ಕೊಟ್ಟ ಅನ್ನೋದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳಿದೆ. ಅತ್ಯಂತ ಲಾಜಿಕಲ್ ಕನ್ಕ್ಲೂಷನ್ ಇದೆ. ಅದನ್ನು ಅಲ್ಲಿ ಅಂದರೆ ಆ ಶಿಬಿ ಯಾಕೆ ಹೇಳಿದ್ದು ಅಂತಂದರೆ ಅವನು ಅನುವಿನ ಮಗ, ಅನುವಿನ ಪರಂಪರೆಯಲ್ಲಿ ಬಂದವನು. ಮಹಾಭಾರತದಲ್ಲೇ ಬರುತ್ತೆ. ಮುಂದೆ ಒಂದು ಕಡೆ ಮಹಾಭಾರತದಲ್ಲೇ 3 ಬಾರಿ ಶಿಬಿಯ ಕಥೆ ಬರುತ್ತೆ. 3 ಬಾರಿಯೂ ಬೇರೆ ಬೇರೆ ಆಯಾಮಗಳಲ್ಲಿ ಬರುತ್ತದು. ಇರಲಿ, ಅದರಿಂದಾಗಿ ಯಾರು ಅಂತ ಕೇಳಲಿಕ್ಕೆ ಪರಿಚಯ ಮಾಡಿಸಿದ್ದು ಶಿಬಿ ಅಂತ. ಆಮೇಲೆ ಅವನಿಗೆ ಆ ಶಿಬಿಯ ತಮ್ಮಂದಿರು ವನ, ಶಮಿ, ದಕ್ಷ ಅಂತ, ಅವರು ಉಶಿನರನ ಮಕ್ಕಳು. ಆಮೇಲೆ ವೃಷದರ್ಭ, ಸುವೀರ, ಭದ್ರ, ಕೇಕಯ ಅಂತ ಅವರಿಷ್ಟು ಜನ. ಶಿಬಿಗೆ 4 ಜನ ಮಕ್ಕಳು, ಶಿಬೇಶ್ಚತ್ವಾರ ಏವಾಸನ್. ಆಮೇಲೆ ಅದೇ ವೃಷದರ್ಭ, ಸುವೀರ, ಮದ್ರ, ಕೇಕಯ ಅಂತ ಆ ದೇಶಗಳೇ ಆಯಿತು. ಆ ಕೇಕಯ ದೇಶವೇ ರಾಮಾಯಣ ಕಾಲದಲ್ಲಿ ಕೇಕಯ ದೇಶ ಇದ್ದದ್ದು ಮಹಾಭಾರತ ಕಾಲದಲ್ಲಿ ಗಾಂಧಾರ ಆಗಿ ಈಗ ಅಫ್ಘಾನಿಸ್ತಾನ ಆಗಿದೆ. ಕಂದಹಾರ್, ಗಾಂಧಾರವೇ ಕಂದಹಾರ ಆಗಿರೋದು ಆ ಕೇಕಯ ದೇಶವೇ. ಅದು ಪಾಂಡವರ ಕಾಲದಲ್ಲಿ, ಯುದ್ಧದ ಕಾಲದಲ್ಲಿ ಕೇಕಯ ದೇಶದ 5 ಜನ ರಾಜಕುಮಾರರು ಪಾಂಡವರ ಕಡೆ, ಇನ್ನು 5 ಜನ ರಾಜಕುಮಾರರು ಕೌರವರ ಕಡೆ. 2 ಭಾಗ ಆಗೋಯ್ತು. ಇಡೀ ದೇಶ ಪಾರ್ಟಿಷನ್ ಆಗಿದ್ದು ಅವಾಗ. ಅಲ್ಲೊಂದು ದೊಡ್ಡ ಪಾರ್ಟಿಷನ್. ಅಂದರೆ ಅಂತಿಮವಾಗಿ ಪಾರ್ಟಿಷನ್ ಆಗೋದು ಮತದ ಮೇಲೆಯೇ ವಿನಃ ಈ ಭೌತಿಕ ಗಡಿಗಳು ಸುಮ್ಮನೆ. ಅದು ಈ ಗಡಿಗಳೆಲ್ಲ ಸುಮ್ಮನೆ. ಅದು ನಿಜವಾಗಿಯೂ ಗಡಿ ಅಂತ ಇರೋದು ಮತಕ್ಕೆ ವಿನಃ ಬೇರೆ ಅಲ್ಲ. ಅಂತಿಮವಾಗಿ ಅದೇ ಬರೋದು. ಅಂಗ. ಆಮೇಲೆ ಪೃಷದ್ರಥನಿಗೆ ಹೇಮ ಅಂತ, ಹೇಮನಿಗೆ ಬಲಿ. ಆ ಬಲಿ ಅಂತನ್ನುವ ಮಗ ಇದ್ದಾನಲ್ಲ, ಅವನಿಗೆ ಮಕ್ಕಳಿರಲಿಲ್ಲ. ಅವನು ದೀರ್ಘತಮಸ್ಸು ತೇಲಿಕೊಂಡು ಬಂದ. ಅವನ ಹೆಂಡತಿ ಅವನ ಪ್ರಯೋಗಗಳನ್ನು ಸಹಿಸದೆ, ದೀರ್ಘತಮಸ್ಸನ ಪ್ರಯೋಗವನ್ನು ಸಹಿಸದೆ, ಅವಳ ಹೆಸರು ಪ್ರದ್ವೇಷಿ ಅಂತ, ಗಂಡನನ್ನು ಉತ್ಕಟವಾಗಿ ದ್ವೇಷ ಮಾಡುವವಳು. ಅವನು ಹುಟ್ಟು ಕುರುಡ, ದೀರ್ಘತಮಸ್ಸು, ಆದರೆ ವೇದದ್ರಷ್ಟರು. ಅಂತಹ ಋಷಿ. ಎಂತೆಂಥ ವಿಚಿತ್ರ ಕ್ಯಾರೆಕ್ಟರ್ಗಳಿರ್ತವೆ ಅಂತ. ಈ ಮುದುಕನನ್ನು ತೆಪ್ಪದಲ್ಲಿ ಕೂಡಿಸಿ ತಳ್ಳಿಬಿಡಿ ಅಂತ ಅವಳು ಹೇಳಿದ್ಲು ಮಕ್ಕಳಿಗೆ. ಆ ಮುದುಕನನ್ನು ತೆಪ್ಪದಲ್ಲಿ ಕೂಡಿಸಿ ಕಟ್ಟಿ ತಳ್ಳಿಬಿಟ್ರು. ಗಂಗೆಯಲ್ಲೇ ಅವನು ಸಿಕ್ಕ. ಯಾರಿಗೆ? ಬಲಿಗೆ. ಆ ದೀರ್ಘತಮಸ್ಸನನ್ನು ಬಿಚ್ಚಿ ನನಗೆ ಒಳ್ಳೆ ಮಕ್ಕಳಾಗಬೇಕು ಅಂತ. ಯಾಕೆಂದರೆ ಅವನು ಮಕ್ಕಳಾಗೋದ್ರ ಬಗ್ಗೆನೇ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದದ್ದು. ಮಕ್ಕಳಾಗೋದ್ರ ಬಗ್ಗೆನೇ ಮಾಡ್ತಾ ಇದ್ದದ್ದು. ಅವನಿಂದ 4 ಜನ ಮಕ್ಕಳು. ಅಂಗ, ವಂಗ, ಕಳಿಂಗಾದ್ಯಾ, ಸುಕ್ಮ, ಪುಂಡ್ರ, ಆಂಧ್ರ ಸಂಹಿತಾ ಅಂತ. ಆ ಅಂಗ ದೇಶ ಏನಿದೆ ಅದು ಮುಂದೆ ಬಿಹಾರ ಆಯಿತು. ವಂಗ ಅದು ಬಂಗಾಳ ಆಯಿತು, ಬೆಂಗಾಲ್ ಈಗ. ಕಳಿಂಗ ಅದು ಒರಿಸ್ಸಾ. ಸುಕ್ಮ ಅಲ್ಲೆಲ್ಲೋ ಒಂದು ಕಡೆ ಬರುತ್ತೆ. ಪುಂಡ್ರ ದೇಶ ಅದು ಮುಂದೆ ಕಾಶಿ ಆಯಿತು. ಅದು ಕಾಶಿಯ ಪಕ್ಕ ಇರುವ ವಾರಾಣಸಿ. ಆಮೇಲೆ ಅದು ವಾರಾಣಸಿ ಮತ್ತು ಕಾಶಿ 2 ಬೇರೆ ಬೇರೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ, ವರ್ಣ ಮತ್ತು ಹಸಿಗಳ ನಡುವೆ ಇರೋದ್ರಿಂದಾಗಿ ವಾರಾಣಸಿ ಅಂತ ಹೇಳ್ತಾರೆ. ಇರಲಿ. ಆಮೇಲೆ ಆಂಧ್ರ ಬಂದದ್ದು ಅಲ್ಲಿಂದ. ಅವನು ದಕ್ಷಿಣ ದೇಶಕ್ಕೆ ಬಂದು ದಂಡಕಾರಣ್ಯವನ್ನು ದಾಟಿ ಬಂದು ಅಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ ಅಂತ. ಇರಲಿ. ಜಗ್ನಿರೇ ದೀರ್ಘತಮಸ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಅಲ್ಲೇ ಒಂದು ಆಂಧ್ರ ಇತ್ತು ಅಂತ. ಇರಲಿ. ಹೀಗೆ 5 ಜನ ಬಂದರು. ಬಲಿಯ ಮಕ್ಕಳೇ ಅವರು. ದೀರ್ಘತಮಸ್ಸಿನಿಂದ ಹುಟ್ಟಿದ್ರು ಬಲಿಯ ಮಕ್ಕಳೇ, ಬೀಜಕ್ಷೇತ್ರ ನ್ಯಾಯದಿಂದ. ಖನಪಾನ ಅಂಗತೋ ಜಜ್ಞೆ. ಅಂಗನ ಮಗ ಇನ್ನೊಬ್ಬ ಖನಪಾನ ಅಂತ. ಅವನ ಮಗ ದಿವಿರಥ, ಅವನ ಮಗ ಧರ್ಮರಥ, ಅವನ ಮಗ ಮಿತ್ರರಥನ ಮಗ ರೋಮಪಾದ. ಆ ರೋಮಪಾದ ಅಲ್ಲಿ ದಶರಥನ ಕಾಲದಲ್ಲಿ ಇದ್ದವ. ತಸ್ಮೈ ದಶರಥ ಸಖ ಶಾಂತಾಂ ಸ್ವಕನ್ಯಾಂ ಪ್ರಾಯಚ್ಛತ್ ಶಾಂತಾಂಚ ಕನ್ಯಾಂ ಪ್ರಾಯಚ್ಛತ್ ಋಷ್ಯಶೃಂಗ ಉವಾಹತಾಂ. ಅವನ ಮಗಳನ್ನು, ರೋಮಪಾದನ ಮಗಳನ್ನು ಋಷ್ಯಶೃಂಗ ಮದುವೆ ಆದ. ಆ ಋಷ್ಯಶೃಂಗ ಇಲ್ಲಿ ಬಂದು ದಶರಥನ ಮಕ್ಕಳಿಗೆ ಕಾರಣ ಆದ. ದೇವೇ ವರ್ಷತಿ ಎಂ ರಾಮ ಆನಿನ್ಯುರ ಹರಿಣೀಸೇಹಂ ಆನಿನ್ಯು ಹರಿಣೀಸುತಂ ನಾಟ್ಯ ಸಂಗೀತ ವಾದಿತ್ರೈ ವಿಭ್ರಮಾಲಿಂಗನಾರಹಣೈ. ಋಷ್ಯಶೃಂಗನಿಗೆ ಹೆಣ್ಣಿನ ಪರಿಚಯವೇ ಇರಲಿಲ್ಲ, ಬ್ರಹ್ಮಚರ್ಯಕ್ಕೆ ಅರ್ಥವೇ ಇಲ್ಲ ಆಗಿತ್ತು.
ಹೆಣ್ಣಿನ ಪರಿಚಯ ಇದ್ದು ಬ್ರಹ್ಮಚರ್ಯಕ್ಕೆ ಅರ್ಥ ಇರಬೇಕಲ್ವಾ? ಅದು ಮಹಾಭಾರತದಲ್ಲಿ ಬಂದದ್ದು. ನಾನು ಸುಮ್ಮನೆ ಬ್ರಹ್ಮಚರ್ಯದಲ್ಲಿ ಇದ್ದೇನೆ, ಏನು ಹೆಣ್ಣು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂದರೆ ಅರ್ಥ ಇಲ್ಲ ಅದಕ್ಕೆ ಪರಿಚಯ ಮಾಡಿಸ್ಬೇಕಾಯಿತು. ಮತ್ತೆ ಒಂದು ಮಹತ್ ಕಾರ್ಯ ಆಗಬೇಕಿತ್ತು. ಮತ್ತು ರೋಮಪಾದ ಏನೋ ತಪ್ಪು ಮಾಡಿದ, ಮಳೆ ಬರಲಿಲ್ಲ. ಆಗ ಏನು ಮಾಡಬೇಕು ಅಂತ ಕೇಳಿದ್ರು ರೋಮಪಾದಾದಿಗಳು. ಆಗ ಅವರು ಹೇಳಿದ್ರು, ಋಷ್ಯಶೃಂಗನನ್ನು ಕರೆಯಿಸಿ. ಋಷ್ಯಶೃಂಗನನ್ನು ಕರೆಯಿಸಿದರೆ ಹೇಗೆ ಮಳೆ ಬರುತ್ತೆ ಅಂತಂದರೆ, ದೇವತೆಗಳಿಗೆ ಅತ್ಯಂತ ಪ್ರಿಯರಾದವರು ಎಲ್ಲಿಯಾದರೂ ಇದ್ದರೆ, ಅಂದರೆ ಜ್ಞಾನಿಗಳನ್ನು ದೇವಪಶು ಅಂತ, ದೇವತೆಗಳ ಮುದ್ದಿನ ಪ್ರಾಣಿ ಅಂತ ದೇವಪಶು ಜ್ಞಾನಿಗೆ. ಹೀಗಾಗಿ ಎಲ್ಲಿಯಾದರೂ ಜ್ಞಾನಿಗಳಿದ್ದರೆ ಅಲ್ಲಿ ಯಾವುದಕ್ಕೂ ಕೊರತೆ ಬರದಂತೆ ದೇವತೆಗಳು ನೋಡ್ಕೊಳ್ತಾರೆ. ಋಷ್ಯಶೃಂಗ ಅಂಥವರಲ್ಲಿ ಒಬ್ಬ, ಅವನು ಬಂದರೆ ಮಳೆ ಆಗತ್ತೆ ಅಂತ. ಹಾಗೆ ಬಂದದ್ದು ಅವನನ್ನು ನಾಟ್ಯ, ಸಂಗೀತ, ಆಲಿಂಗನ, ವಿಭ್ರಮ, ಅದು ಮಹಾಭಾರತದ ವನಪರ್ವದಲ್ಲಿ ನಾವು ನೋಡಿದ್ವಿ. ಅದರ ನೇರ ಅನುವಾದ ಋಷ್ಯಶೃಂಗನ ಪರ್ಣಕುಟಿಯಲ್ಲಿ ಎಲ್ಲೂ ಇಲ್ಲದ ಸಂಭ್ರಮ ಅಂತ ನಮ್ಮ ಗುರುಗಳು ಅನುವಾದ ಮಾಡಿ ಇಟ್ಟಿದ್ದಾರೆ. ನಮ್ಮ ಕೊಳದ ನೀರ ಹಾಗೆ ಅವರ ಬಟ್ಟೆ ಅಂತ ಹೇಳಿ ಅವರದೊಂದು ಪದ್ಯ ಇದೆ. ಹಾಗೆ ಅದನ್ನು ನಿರೂಪಣೆ ಮಾಡಿದ್ದಾರೆ. ಜನ್ನದಾರವೇ ಇಲ್ಲ ಇವರಿಗೆ, ಯಾವ ಜಾತಿಯೋ ಈ ಜನ. ಅವರು ಮೊದಲು ನೋಡೋದದು, ಅದನ್ನು ನೇರ ಅನುವಾದ ಅದು. ಹೀಗಾಗಿ ಸತುರಾಜ್ಞೋ ಅನಪತ್ಯಸ್ಯ ನಿರೂಪ್ಯೇಷ್ಟಿಂ ಮರುತ್ಪತೆ ಪ್ರಸಾದಾತ್ ದಶರಥೋ ಏನ ಲೇಭೆ ಅಪ್ರಜಪ್ರಜಾಹ. ಅವನೇನು ಮಾಡಿದ, ರಾಮದೇವರ ಜನನಕ್ಕೆ ಕಾರಣ ಆದ. ಯಾರ ಅನುಗ್ರಹ? ಮರುತ್ಪತೇಹೆ, ಬ್ರಹ್ಮದೇವರ ಅನುಚರ ಬಂದು ಅಗ್ನಿಕುಂಡದಲ್ಲಿ ಕಾಣಿಸಿಕೊಂಡು ಹಾಲಿನಲ್ಲಿ ಬೆಂದ ಅನ್ನವನ್ನು ಇತ್ತ. ಪಾಯಸ ಹಾಲಿನಲ್ಲಿ ಬೆಂದ ಅನ್ನವನ್ನು ಕೊಟ್ಟಿದ್ದು. ಅದು ಪಾತ್ರೀಂ ಪ್ರಿಯತಮಾಮಿವ ಅಂತ ದೊಡ್ಡ ಪಾತ್ರೆ ತೊಗೊಂಬಂದಿದ್ದು, ಚರಿಗೆ. ಈ ಉಡುಪಿ ಮಠಗಳಲ್ಲಿ ಉರುಳಿ ಮಾಡ್ತಾರಲ್ಲ, ಆ ಥರದ್ದು ಒಂದು ಪಾತ್ರೆ. ಅವರು ವರ್ಣನೆ ನೋಡಿದ್ರೆ ದೊಡ್ಡ ಪಾತ್ರೆಯನ್ನು ತಂದು ಕೊಟ್ಟ ಅಂತೆ. ಹೆಂಡತಿಯನ್ನು ಆಲಿಂಗಿಸಿಕೊಂಡ ಹಾಗೆ ಆಲಿಂಗಿಸಿಕೊಂಡಿದ್ದ ಅಂತ ಇದೆ ಅಲ್ಲಿ. ಆಶಿಶ್ಲೇಚ ತತ್ಪಾತ್ರಂ ಪತ್ನೀಂ ಪ್ರಿಯತಮಾಮಿವ. ಅಷ್ಟು ದೊಡ್ಡ ಪಾತ್ರೆ, ಹಾಲಿನಲ್ಲಿ ಬೇಯಿಸಿದ ಅನ್ನ. ಅಂದರೆ ಪಾಯಸ ಅಂದರೆ ಸಿಹಿ ಆಗಬೇಕಾಗಿಲ್ಲ. ಅದರಲ್ಲಿ 8 ಭಾಗ ಕೌಸಲ್ಯಗೆ, 4 ಭಾಗ ಸುಮಿತ್ರೆಗೆ, ಇನ್ನು 4 ಭಾಗದಲ್ಲಿ 2 ಭಾಗ ಸುಮಿತ್ರೆಗೆ ಮತ್ತು 2 ಭಾಗ ಕೈಕೇಯಿಗೆ. ಹಾಗೆ ಆಗಿದ್ದದು. 16 ಭಾಗ ಆ ಪಾತ್ರೆಯನ್ನು 16 ಭಾಗ ಅಂದರೆ ಪಾತ್ರೆಯಲ್ಲಿರುವ ಅನ್ನವನ್ನು 16 ಭಾಗ ಮಾಡಿ ಕೊಟ್ಟಿದ್ದು. ಹೀಗೆ ನಾವು ನೋಡಿದೆವು. ಚತುರಂಗೋ ಲೋಮಪಾದಾತ್, ರೋಮಪಾದನ ಮಗ ಚತುರಂಗ ಅಂತ. ಚತುರಂಗನ ಮಗ ಪೃಥುಲಾಕ್ಷ, ಪೃಥುಲಾಕ್ಷನ ಮಗ ಬೃಹದ್ರಥ, ಬೃಹತ್ಕರ್ಮ, ಬೃಹದ್ಭಾನು ಅಂತ. ಅವನಿಂದ ಬೃಹನ್ಮನ, ಅವನ ಮಗ ಜಯದ್ರಥ, ಜಯದ್ರಥನ ಮಗ ವಿಜಯ, ವಿಜಯನಿಂದ ಧೃತಿ, ಧೃತಿಯ ಮಗ ಧೃತವ್ರತ, ಅವನ ಮಗ ಸದ್ಧರ್ಮ, ಅಧಿರಥ. ಅಲ್ಲಿ ಒಂದು ಸ್ವಲ್ಪ ಬೇರೆ ಜಾತಿಯ ಹೆಣ್ಣಿನ ಪ್ರವೇಶ ಆಗಿ ಅಧಿರಥ ಹುಟ್ಟಿದ. ಆ ಅಧಿರಥ ಕರ್ಣನ್ ತಂದೆ. ಯೋಸೌ ಗಂಗಾ ತಟೆ ಕ್ರೀಡನ್ ಮಂಜೂಷಾಂತರ್ಗತಂ ಸುತಂ ಕುಂತ್ಯಾಪವಿದ್ಧಂ ಕಾನೀನಂ ಅನಪತ್ಯ ಅಕರೋತ್ಸುತಂ. ಅವನಿಗೆ ಮಕ್ಕಳಿರಲಿಲ್ಲ. ಗಂಗಾ ನದಿಯಲ್ಲಿ ತೇಲಿ ಬಂದ ಮಗುವನ್ನು ಇಟ್ಟುಕೊಂಡ. ಅದೊಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆಯಲ್ಲಿ ಹಣ ಇತ್ತು. ಅದರಿಂದಾಗಿ ವಸುಶೇಣ, ಅದು ರಿಯಲ್ ನೇಮ್ ಆಫ್ ಕರ್ಣ. ಕರ್ಣ ಅಂತ ಯಾಕೆ ಕರೆಯೋದು ಅಂದರೆ ಅವನ ಕಿವಿ ಚಂದ ಇತ್ತು, ಹೀಗಾಗಿ ಕರ್ಣ ಅಂತ. ಕೇವಲ ಕಿವಿ ಬಾಯಿ ಅಂತ ಹೆಸರಿಡಲ್ವಲ್ಲ, ಚಂದದ ಕಿವಿ. ಅದರಿಂದ ವೃಷಸೇನ ಸುತಸ್ತಸ್ಯ ಕರ್ಣಸ್ಯ ಜಗತೀಪತೆ. ಕರ್ಣನ ಮಗ ವೃಷಸೇನ, ಅವನು ಅರ್ಜುನನಿಂದ ಸತ್ತ, ವೃಷಸೇನ. ಇನ್ನು ಧೃತ ಅಂತ ಒಬ್ಬ ಇದ್ನಲ್ಲ, ಅವನ ಮಗ ಕರ್ದಮ, ಕರ್ದಮನಿಂದ ಪ್ರಚೇತಸ್, ಪ್ರಚೇತಸನಿಗೆ 100 ಜನ ಮಕ್ಕಳು. ಮ್ಲೇಚ್ಛಾಧಿಪತಯೋ ಭೂವನ್ ಉದೀಚೀಂ ದಿಶಮಾಶ್ರಿತಾ. ಅವರೆಲ್ಲರೂ ಕೂಡ ವೈದಿಕ ಧರ್ಮವನ್ನು ಬಿಟ್ಟು ಮ್ಲೇಚ್ಛರಾಗಿ ಹೋದರು, 100 ಜನ. ಇದು ಅವರದು ವಂಶ. ಹೀಗೆ ಅನುವಿನ ವಂಶ ಹೀಗೆ ಕೊನೆಗಂಡಿತು. ಇನ್ನು ತುರ್ವಶು, ತುರ್ವಶೋಸ್ತು ಸುತೋ ವನ್ಹಿ, ತುರ್ವಶುವಿನ ಮಗ ವನ್ಹಿ.
ವನ್ಹಿಯ ಮಗ ಭಾಗ, ಭಾಗನ ಮಗ ಭಾನುಮಾನ್, ಭಾನುಮಂತನ ಮಗ ನೃಭಾನು, ಅವನ ಮಗ ಕರಂಧಮ. ಮರುತ್ತಸ್ತತ್ಸುತಃ ಅಪುತ್ರ, ಅವನ ಮಗ ಮರುತ್ತ. ಆ ಮರುತ್ತನ ಮಗ ಏನಾಯಿತು, ಮರುತ್ತನೊಂದಿಗೆ ಮುಗಿತು, ಅವನು ದೊಡ್ಡ ವೈಭವ ಅವನು. ಮರುತ್ತಸ್ಯಾವಸನ್ ಗೃಹೇ ಆವೀಕ್ಷತಸ್ಯ ಕಾಮಪ್ರೇರ್ವಿಶ್ವೇ ದೇವಾ ಸಭಾಸದ ಇತಿ ಅಂತ ಉತ್ತರ ಪೂಜೆಯಲ್ಲಿ ನಮಗೆ ಹೇಳಲಿಕ್ಕೆ. ನಾವ್ಯಾಕೆ ಉತ್ತರ ಪೂಜೆಯಲ್ಲಿ ಅವನ ಸ್ಮರಣೆ ಮಾಡಬೇಕು ಅಂದರೆ, ನಮಗೆ ಅಲ್ಪ ಸ್ವಲ್ಪ ವೈಭವವನ್ನು ದೇವರ ಪೂಜೆಯಲ್ಲಿ ಮಾಡಿ ತಲೆಗೇರಿದರೆ ನಮ್ಮದೇನೂ ಇಲ್ಲ. ಯಾಕೆಂದರೆ ಅವನ ಯಜ್ಞದಲ್ಲಿ ಸಭಾಸದರು ಯಾರು ಅಂದರೆ ವಿಶ್ವೇ ದೇವತೆಗಳು. ವಿಶ್ವೇ ದೇವ ಯಜ್ಞ ನೋಡಲಿಕ್ಕೆ ಬಂದವರು ಅವರು. ಮರುತ ಪರಿವೇಷ್ಟಾರಹ, ಮರುದೇವತೆಗಳು ಬಡಿಸ್ಲಿಕ್ಕೆ ನಿಂತರು ಅವನ ಯಜ್ಞದಲ್ಲಿ. ಆ ತರಹದ ವೈಭವ ನಮ್ಮೆಲ್ಲೆಲ್ಲಾದರೂ ಉಂಟಾ? ಅದರಿಂದಾಗಿ ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕು, ನಮ್ಮದೇನಂತಹ ವೈಭವ ಇಲ್ಲ ಅಂತ. ಹೀಗಾಗಿ ಅವನದು ಕಡೆಯಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ವ್ಯಜನಂ ಸಮರ್ಪಯಾಮಿ, ಸಂಗೀತಾದಿ ಅಲ್ಲ ಸಮರ್ಪಣೆ ಮಾಡಲ್ಲ, ಆದರೆ ಸಂಗೀತಾದಿ ಸಮರ್ಪಯಾಮಿ ಬಾಯಲ್ಲಂತೂ ಹೇಳಲಿಕ್ಕುಂಟು. ನೃತ್ಯಂ ಸಮರ್ಪಯಾಮಿ, ವಾದಿತ್ರಂ ಸಮರ್ಪಯಾಮಿ, ನೀರು. ಹೀಗಾಗಿ ಅದರಲ್ಲಿ ಇರುವಂಥದ್ದು ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಗೊತ್ತಾಗೋದು ಮರುತ್ತನ ಚಿಂತನೆ ಯಾಕೆ ಬೇಕು ಅಂತ ಹೇಳಿದರೆ ಹೀಗೆ. ಅಲ್ಲಿ ಏನಾಯಿತು, ಪೂರ್ವಿನ ವಂಶವನ್ನೇ ಅನುಸರಿಸಿಬಿಟ್ಟ. ಪೂರ್ವಿನ ವಂಶದಲ್ಲಿ ದುಷ್ಯಂತಂ ಸಪುನರ್ಭೇದೆ ಸ್ವಯಂ ಸಾಮ್ರಾಜ್ಯ ಕಾಮುಕಃ, ದುಷ್ಯಂತನನ್ನ ಮಗನಾಗಿ, ಪೂರ್ವವಂಶದಲ್ಲಿ ಹುಟ್ಟಿದ ದುಷ್ಯಂತನನ್ನ ಮಗನಾಗಿ ತೆಗೆದುಕೊಂಡ. ಇದು ಇಲ್ಲಿಗೆ ಒಂದು ಇನ್ನೊಂದು ಕಡೆ ಲೀನ ಆಗಿ ಹೋಯಿತು ಪರಂಪರೆ ತುರುವಶುವಿನದ್ದು. ಯದೋರ್ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ. ಇನ್ನು ಯದುರ್ವಂಶವನ್ನು ಕೇಳು. ಯದುವಂಶವನ್ನು ನೀವು ಕೇಳಿದರೆ ಎಲ್ಲ ಪಾಪದ ಬಿಡುಗಡೆ ಆಗತ್ತೆ. ಯತ್ರಾವತೀರ್ಣೋ ಭಗವಾನ್ ಪರಮಾತ್ಮ ರಮಾಪತಿ, ಅಲ್ಲಿ ದೇವರ ಅವತಾರ ಆಯಿತು, ಕೃಷ್ಣನ ಅವತಾರ. ಹೀಗಾಗಿ ಯದುವಂಶವನ್ನು ಕೇಳಿದರೆ ಪಾಪ ಪರಿಹಾರ ಆಗತ್ತೆ ಅಂತ. ಯದೋಹೋ ಸಹಸ್ರಜಿತ್, ಯದುವಿನ ಮಗ ಸಹಸ್ರಜಿತ್, ಅವನ ಮಗ ಕ್ರೋಷ್ಟು ಅಂತ ಹೇಳಿ, ಅವನ ಮಗ ನಳ, ಮತ್ತು ಅವನ ತಮ್ಮ ರಿಪು. ಹೀಗೆ ಅಲ್ಲಿ ಮೊದಲನೇ ಮಗ ಶತಜಿತ್. ಶತಜಿತನಿಗೆ 3 ಜನ, ಮಹಾಹಯ, ವೇಣುಹಯ, ಹೈಹಯ ಅಂತ. ಆ ಹೈಹಯರದ್ದು ದೊಡ್ಡ ಗಲಾಟೆ ಮುಂದೆ. ಆ ಹೈಹಯರನ್ನೇ ಪರಶುರಾಮ ಕೊಂದದ್ದು. ವಿಪರೀತ ಪುಂಡಾಟಿಕೆ ಮಾಡ್ತಾ ಇದ್ರು ಅವರು. ಆ ಹೈಹಯನ ಮಗ ಧರ್ಮ, ಅವನ ಮಗ ನೇತ್ರ, ನೇತ್ರನ ಮಗ ಕುಂತಿ. ಕುಂತಿ ಅಂತ ಅವನ ಹೆಸರು. ಅವನ ಮಗ ಸೋಹಂಜಿ ಅಂತ, ಕುಂತಿಯ ಮಗ. ಅವನ ಮಗ ಹವಿಷ್ಮಾನ್, ಅವನ ಮಗ ಭದ್ರಸೇನ, ಭದ್ರಸೇನನ ಮಗ ದುರ್ಮದ, ದುರ್ಮದನ ಮಗ ಧನದ, ಧನದನ ಮಗ ಕೃತವೀರ್ಯ, ಕೃತವೀರ್ಯನ ಮಗ ಅರ್ಜುನ, ಅದಕ್ಕೆ ಕಾರ್ತವೀರ್ಯ ಅರ್ಜುನ. ಯಾಕೆಂದರೆ ಗೊತ್ತಾಗಬೇಕಲ್ಲ, ಇವಾಗ ರಾಮ ಅಂದರೆ ಗೊತ್ತಾಗಲ್ಲ ಯಾರು, ಪರಶುರಾಮನೋ ಬಲರಾಮನೋ. ಅದು ಬಾಲ, ಅದು ರಾಮ ಅಂತ ಅವ್ರ ನಿಜವಾದ ಹೆಸರು. ಇವಾಗ ಕೃಷ್ಣ ಅಂತ ಹೇಳಿ ನಿಜವಾದ ಹೆಸರು, ಆದರೆ ಕೇವಲ ಕೃಷ್ಣ ಅಂದರೆ ಗೊತ್ತಾಗಲ್ಲ. ವಾಸಿಷ್ಠ ಕೃಷ್ಣ ಅಂತ ಅನ್ಬೇಕು, ಅಥವಾ ದ್ವೈಪಾಯನ ಅಂತ, ನಡುಗಡ್ಡೆಯಲ್ಲಿ ಹುಟ್ಟಿದವ ಅಂತ. ಯಮನ ಮಗ ಕೃಷ್ಣನೂ ಇದ್ದಾನೆ. ಅವರು 4 ಜನ ಮಕ್ಕಳಲ್ವಾ, ಹರಿ, ಕೃಷ್ಣ, ನರನಾರಾಯಣ. ಅದರಲ್ಲಿ ನರನಾರಾಯಣರು ಗೊತ್ತು, ಹರಿಕೃಷ್ಣ ಗೊತ್ತಿಲ್ಲ. ಅದರಲ್ಲಿ ಹರಿ ಮನ್ವಂತರಾಧಿಪತಿ, ಅವನೇ ತಾಪಸಮನುವಾಗಿ ಗಜೇಂದ್ರನನ್ನು ರಕ್ಷಣೆ ಮಾಡಿದ್ದು. ಆ ನರ ಇದ್ದಾನಲ್ಲ, ಅವನು ಶೇಷ, ಅವನು ಅರ್ಜುನನಲ್ಲಿ ಇದ್ದದ್ದು. ಇನ್ನು ಕೃಷ್ಣ ಏನಿದ್ದಾನೆ, ಅವನದ್ದು ಮುಂದೆ ಕೆಲಸ ಆಗಬೇಕು ಉಪೇಂದ್ರನಾಗಿ, ಹಾಗೆ ಅವನದ್ದು ಇರೋದು. ಕೃತ್ಯಾಗ್ನಿ ಕೃತವರ್ಮಾಚ ಕೃತೌಜ ಧನಕಾತ್ಮಜಾ ಅರ್ಜುನ ಕೃತವೀರ್ಯಸ್ಯ ಸಪ್ತದ್ವೀಪೇಶ್ವರೋ ಭವತ್. ಆ ಧನಕ ಅಂತ ಇದ್ನಲ್ಲ, ಕೃತ್ಯಾಗ್ನಿ ಕೃತವರ್ಮ ಕೃತೌಜ ಅಂತ ಮಕ್ಕಳು. ಕೃತವೀರ್ಯನ ಮಗ ಅರ್ಜುನ. ದತ್ತಾತ್ರೇಯಾದ ಹರೇರಂಶಾತ್ ಪ್ರಾಪ್ತ ಯೋಗ ಮಹಾಗುಣ ಅರ್ಜುನ ನನೂನಂ ಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ಪಾಂಡವಾ. ಅವನು
ದತ್ತಾತ್ರೇಯ ನಾಮಕ ಪರಮಾತ್ಮನ ಅನುಗ್ರಹವನ್ನು ಪಡೆದು ಯೋಗೇಶ್ವರ ಅಭವತ್, ಎಲ್ಲ ಸಿದ್ಧಿಗಳನ್ನು ಪಡೆದ ಅವನು. ಪ್ರಹ್ಲಾದನ ಕ್ಲಾಸ್ಮೇಟ್ ಅವನು. ದತ್ತಾತ್ರೇಯ ಅಂತ ಏನಿದ್ದಾನೆ ಅವನ ಶಿಷ್ಯ ಪ್ರಹ್ಲಾದ, ಮತ್ತು ಇದು ಯಾರು ಅಲರ್ಕ, ಆಮೇಲೆ ಇವನು ಯಾರು ಕಾರ್ತವೀರ್ಯಾರ್ಜುನ, ಅವರೆಲ್ಲ ಬ್ರಹ್ಮತರ್ಕವನ್ನು ಪಾಠ ಕೇಳಿದರು. ಬ್ರಹ್ಮತರ್ಕ ಎಂತ ಗೊತ್ತಾ, ಅದು 50 ಕೋಟಿ ವಿಸ್ತಾರ, ಅದು 50 ಕೋಟಿ ಶ್ಲೋಕ ಬ್ರಹ್ಮತರ್ಕ. ಅದನ್ನು ನಾರಾಯಣ, ಮತ್ತು ನಾರಾಯಣ ಅಂದರೆ ಪಂಚರಾತ್ರವನ್ನು ಬರೆದ ನಾರಾಯಣ 50,000 ಶ್ಲೋಕಗಳಿಗೆ ಇಳಿಸಿದ್ದು. ಅದನ್ನು ಮತ್ತೆ ವೇದವ್ಯಾಸರೇ 5,000 ಶ್ಲೋಕಗಳಲ್ಲಿ ರಚನೆ ಮಾಡಿದ್ದು. ಈ ಬ್ರಹ್ಮಸೂತ್ರದಲ್ಲಿ ಮೊದಲನೆಯದು ಅತಃ ಬ್ರಹ್ಮ ಜಿಜ್ಞಾತ ಅಂತಿದೆಯಲ್ಲ, ಅತಃ ಅಂದರೆ ಆದ್ದರಿಂದ, ಅಂದರೆ 5,000 ಶ್ಲೋಕಗಳಲ್ಲಿ ಹೇಳಿದ ವಿಷಯ ಈಗಾಗಲೇ ಪ್ರೂವ್ ಆಗಿರೋದ್ರಿಂದ ಬ್ರಹ್ಮ ಜಿಜ್ಞಾಸ ಇನ್ನು ಮುಂದೆ ಮಾಡೋದು ಅಂತ. ಹೀಗಾಗಿ ಅಥ ಆದಮೇಲೆ, ಯಾವುದಾದ ಮೇಲೆ ಈ ಬ್ರಹ್ಮತರ್ಕದ ಇದು ಬೇಸಿಕ್ ಕ್ವಾಲಿಟೀಸ್ ಏನಿದೆ, ಶಮ ದಮ ಇತ್ಯಾದಿಗಳು, ಅದು ಬಂದ ಮೇಲೆ ಅವನು ಬೇರೆ ಸಮಾಜದಲ್ಲಿ ಬಾಳಲಿಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ಪಡೆದಾದ ಮೇಲೆ ಸಮಾಜದಿಂದ ಮೀರಿ ಬ್ರಹ್ಮಾಂಡವನ್ನು ಮೀರಿ ಹೋಗಬೇಕು ಅಂತ ಬಯಕೆ ಇರುವವನು ಬ್ರಹ್ಮತರ್ಕಾದಿಗಳನ್ನೆಲ್ಲ ಓದಿರೋದ್ರಿಂದ ಬ್ರಹ್ಮ ಜಿಜ್ಞಾಸ ಕರ್ತವ್ಯ, ಬ್ರಹ್ಮನ ವಿಚಾರ ಮಾಡಬೇಕು. ಯಾವುದು ಸಿಗಲ್ಲ. ಆಚಾರ್ಯರು ಬ್ರಹ್ಮತರ್ಕ ಹೇಳಿದ್ರು ಅಂತ ಸಿಗತ್ತಷ್ಟೆ. ಈ ತರ್ಕ ಎಲ್ಲ ತೀರಾ ಬಾಲಿಶ. ಖಂಡಿತ ಇಲ್ಲ, ಯಾರು ಎತ್ತಿಲ್ಲ ಯಾರಿಗೂ. ಅದೇ ಆಚಾರ್ಯರು ಒಂದು ಅವರ ಉಪನಿಷತ್ ಭಾಷ್ಯದಲ್ಲಿ ಎಷ್ಟು ಗ್ರಂಥಗಳಿವೆ ವೇದಕ್ಕೆ ಸಂಬಂಧಪಟ್ಟದ್ದು ಅಂತ ಕೊಡ್ತಾರೆ. ಅದು ನೋಡಿಯೇ ಎದೆ ಹೊಡೆಯುತ್ತೆ, ಅದು ಬೇರೆ. ಅದು ಅವರು ಹೇಳ್ತಾರೆ, ಸುಮಾರು ಏನಿಲ್ಲ ಅಂತ ಹೇಳಿದ್ರು 1,00,000 ಕೋಟಿ ಶ್ಲೋಕ, ಸುಮಾರು 10,00,000 ಗ್ರಂಥಗಳು ಇವೆ ವೇದಕ್ಕೆ, ವೇದದ ವ್ಯಾಖ್ಯಾನವಾಗಿ ಇರತಕ್ಕಂಥದ್ದು. ಆದರೆ ಪಾಶುಪತದ್ದು ಇಷ್ಟಿದೆ, ಬೇರೆ ಬೇರೆ ಮತಗ್ರಂಥಗಳು ಇಷ್ಟಿದೆ ಅಂತ ಒಂದು ಲಿಸ್ಟ್ ಕೊಡ್ತಾರೆ ಅಷ್ಟೇ. ಕೇಳ್ಕೋಬೇಕಷ್ಟೇ. ಪುರಾಣಗಳನ್ನು ಇವತ್ತು ನಾವು ನೋಡಿದರೆ, ಅಂದರೆ ಭಾಗವತ ಬಿಟ್ಟು ಬೇರೆಯದ್ದನ್ನು ನೋಡಿದರೆ ಸುಮಾರು 35% ಸಿಗತ್ತೆ. 35% ಆಚಾರ್ಯರು ಹೇಳಿದ್ದು ಸಿಗತ್ತೆ. ಉಳಿದದ್ದೆಲ್ಲ ಆಚಾರ್ಯರೇ ಹೇಳಿದ್ದಾರೆ. ಕ್ವಚಿತ್ ಗ್ರಂಥಾನ್ನ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ, ಅಂದರೆ ಸಂಶೋಧನೆಯ ಮೂಲ ಸೂತ್ರಗಳನ್ನು ಅವರು ಹೇಳಿಬಿಟ್ಟಿದ್ದಾರೆ. ಅದರಲ್ಲಿ ಪ್ರಕ್ಷೇಪ ಎಷ್ಟಾಗಿದೆ ಅಂತ ಹೇಳ್ತಾರೆ. ಅದರಿಂದಾಗಿ ಅದನ್ನು ತೆಕ್ಕೊಂಡು ಆ ಮೆಥಡಾಲಜಿಯನ್ನು ಅನುಸರಿಸಿ 7 ರೀತಿಗಳನ್ನು, 3 ಭಾಷೆಗಳನ್ನು, ಅದರ ಪರ್ಮಿಟೇಷನ್ ಕಾಂಬಿನೇಷನ್ 81 ಅಳವಡಿಸಿ ಅಷ್ಟು ನಿಶ್ಚಿತವಾಗಿ ವಿಚಾರ ಮಾಡಿ ಒಂದು ಗ್ರಂಥವನ್ನು ಹೇಳಬೇಕು ಅಂತಂದರೆ ಅದು ಏಕಸ್ಮಿನ್ ಜನ್ಮನಿ ಏಕಸ್ಮಿನ್ನೇವೋ ವೈದುಷ್ಯಂ. ಪತಂಜಲಿ ಹೇಳ್ತಾನೆ, ಅಷ್ಟರ ಒಂದು ಸ್ವಲ್ಪ ಇದ್ದಿದ್ದರಲ್ಲಿ ತೃಪ್ತಿಯನ್ನು ಹೊಂದಿ, ಅಂದರೆ ಸ್ವಲ್ಪ ವೈರಾಗ್ಯ ಇದ್ದರೆ ಒಂದು ಶಾಸ್ತ್ರದಲ್ಲಿ ಒಂದು ಜನ್ಮದಲ್ಲಿ ಒಂದು ಪಾಂಡಿತ್ಯ ಇರುತ್ತೆ ಅಂತ. ಹೀಗಾಗಿ ತೃಪ್ತಿಯ ಚಿಂತನೆ ಬಹಳ ಮುಖ್ಯ. ಬಹಳ ಸ್ವಲ್ಪ ತೃಪ್ತಿ, ಒಂದು ಗ್ರಂಥದಲ್ಲಿ ಬಹಳ ಆಳವಾಗಿ ಹೋಗಿದೆ ಅನ್ನೋದು ಸ್ವಲ್ಪ ತೃಪ್ತಿ ಇದೆ ಅಂತ ಅರ್ಥ. ಜೀವನದಲ್ಲಿ ಇಷ್ಟು ಸಾಕು ಅಂತನ್ನುವ ತೃಪ್ತಿ ಇದೆ. ಈ ಸಮಸ್ಯೆ ಅರ್ಥ ಆಗಿ ನಾವು ಸುಮ್ಮನೆ ಕುರಾನ್ ಇಟ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಆ ದತ್ತಾತ್ರೇಯನಿಂದ ಅನುಗ್ರಹವನ್ನು ಪಡೆದ ಕಾರ್ತವೀರ್ಯಾರ್ಜುನ ಅವನು ಹೇಳಿದ್ದ, ನಾನು ತಪ್ಪು ಮಾಡಿದರೆ ನೀನೇ ಬಂದು ಕೊಲ್ಲಬೇಕು ಅಂತ. ಅಂದರೆ ಪರಜನ ಬಂದು ಕೊಂದರೆ ಗೊತ್ತಾಯ್ತಲ್ಲ ಅಲ್ಲಿ. ಅವನ ಮಹತ್ವವನ್ನು ಹೇಳ್ತಾರೆ. ನನೂನಂ ಕಾರ್ತವೀರ್ಯಸ್ಯ ಗತಿಂ ಯಾಸ್ಯಂತಿ ತೇನ್ರಪಾಹ ಅಂತ. ಯಾರಿಗೂ ಕೂಡ ಕಾರ್ತವೀರ್ಯಾರ್ಜುನನ ಅರ್ಥವನ್ನೇ ಮಾಡ್ಕೊಳ್ಳಿಕ್ಕಾಗಲ್ಲ, ಅಷ್ಟು ದೊಡ್ಡದು. ಯಜ್ಞದಾನ ತಪೋಯೋಗೈ ಶ್ರುತವೀರ್ಯ ಜಯಾದಿಭಿ 85 ಸಹಸ್ರಾಣಿ ಹವ್ಯಾಹತ ಬಲಪುಮಾನ್ ಅಂತ 25,000 ವರ್ಷಗಳ ತನಕ ಅವನು ರಾಜ್ಯಭಾರ ಮಾಡಿದ ಅಂತೆ. ಆ ದತ್ತಾತ್ರೇಯ ಅಂತ ಹೇಳಿದರೆ ಆಚಾರ್ಯರು ಏನು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದರೆ ದ್ವಿಭುಜ ದತ್ತಾತ್ರೇಯ, ಅಭಯ ಜ್ಞಾನಮುದ್ರೆ, 2 ನಾಲ್ಕು ನಾಯವೆಲ್ಲ
ತೀರಾ ಬಾಲಿಶ. ಯಜ್ಞದಾನ ತಪೋಯೋಗೈ ಶ್ರಿತವೀರ್ಯ ಜಯಾದಿಭಿ ಅನಷ್ಟ ವಿಷ್ಣು ಸ್ಮರಣ ಬುಭುಜೆ ಅಕ್ಷಯ್ಯ ಷಡ್ವಸು. ಪರಮಾತ್ಮನ ಸ್ಮರಣೆ ಒಂದು ಚೂರು ಅವನು ತಪ್ಪಲಿಲ್ಲ. ಪರಮಾತ್ಮನ ಸ್ಮರಣೆ ಒಂದು ಚೂರು ತಪ್ಪಲಿಲ್ಲ ಅವನಿಗೆ. ಆ ತರಹ ಭೋಗಿಸಿದ. ತಸ್ಯ ಪುತ್ರ ಸಹಸ್ರಾಣ ಪಂಚೈವ ಉರ್ವರಿತಾ ಭುವಿ. ಅವನಿಗೆ 1000 ಜನ ಮಕ್ಕಳಿದ್ದರು, ಉಳಿದದ್ದು 5 ಜನ. ಜಯಧ್ವಜ, ಶ್ರುತಸೇನ, ಋಷಭ, ಮಧು, ಊರ್ಜಿತ ಅಂತ. ಆ ಜಯಧ್ವಜನಿಂದ ತಾಳಜಂಘ, ತಾಳಜಂಘನಿಗೆ 100 ಜನ ಮಕ್ಕಳು. ತಸ್ಯ ಪುತ್ರ ಶತಂತ್ವಭೂತ್. ಕ್ಷತ್ರಂ ಯತ್ ತಾಳಜಂಗಾಖ್ಯಂ ಔರ್ವ ತೇಜೋಪಸಂಹೃತಂ ತೇಷಾಂ ಜ್ಯೇಷ್ಠೋ ವೀತಿಹೋತ್ರ ವೃಷ್ಟಿಪುತ್ರೋ ಮಧೋಸ್ಮೃತ. ಆವತ್ತಿನ ಕಾಲದಲ್ಲಿ ಬ್ರಾಹ್ಮಣರ ಮೇಲೆ ಏನೋ ಒಂದು ವಿಚಿತ್ರವಾದ ಸಿಟ್ಟು, ಸೇಡು, ಸೆಡವು ಬಂದು ಎಲ್ಲರನ್ನ ಕೊಲ್ಲಲಿಕ್ಕೆ ಅಂತ ಶುರು ಮಾಡಿ ಸೀದಾ ಅವನನ್ನು ಕೊಲ್ಲಲಿಕ್ಕೆ ಅಂತ ಹೋದರು. ಬ್ರಾಹ್ಮಣರು ಎಲ್ಲ ಯಾರನ್ನೂ ಉಳಿಸಬಾರದು ಅಂತ. ಒಬ್ಬಳ ಗರ್ಭಿಣಿ ಮಾತ್ರ ಉಳಿದಿದ್ಲು. ಅವಳ ಜೊತೆಗಿನವಳು ಹಚ್ಚಿಕೊಟ್ಬಿಟ್ಲು, ಇಲ್ಲೊಬ್ಬಳು ಗರ್ಭಿಣಿ ಇದ್ದಾಳೆ, ಒಂದೇ ಒಂದು ಸಂತತಿ ಇದೆ ಅಂತ. ಬೆಟ್ಟ ತುದಿಯಲ್ಲಿ ಇದ್ದಾಳೆ. 4 ಜನ ಖಡ್ಗ ಹಿಡಿದು ನುಗ್ಗುತ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಜನ ಇದ್ದಾರೆ. ಅವಾಗ ಅವಳು ತೊಡೆಯಲ್ಲಿ ಇಟ್ಕೊಂಡಿದ್ಲು ಗರ್ಭವನ್ನು, ಯಾರಿಗೂ ಗೊತ್ತಾಗಬಾರದು ಅಂತ. ಆ ತೊಡೆಯನ್ನು ಸೀಳಿ ಬಂದ ಔರ್ವ ಅಂತ. ಔರ್ವನ ಸಿಟ್ಟಿನಿಂದ ಅವರೆಲ್ಲ ಸತ್ತರು. ಹಾಗಾಯಿತು. ಆಮೇಲೆ ಆ ವೀತಿಹೋತ್ರ ಅಂತ ಒಬ್ಬ ಇದ್ನಲ್ಲ, ಅವನಿಗೆ ವೃಷ್ಣಿಗೆ 100 ಜನ ಮಕ್ಕಳು. ಅಲ್ಲಿಂದ ಮತ್ತೆ ಯಾದವ ವಂಶ ಬೆಳೀತು, ಯದುವಂಶ ಬೆಳೀತು. ಏನು ಏರಿಳಿತಗಳು ಇರ್ತದೆ ಅಂತ. ಆಮೇಲೆ ಯದುವಿನ ಮಗ ಕ್ರೋಷ್ಟು ಅಂತ ಒಬ್ಬ ಇದ್ನಲ್ಲ, ಅದಕ್ಕೆ ಅವನನ್ನು ವೃಷ್ಣಿ ಅಂತ ಕರೆಯೋದು, ವಾರ್ಷ್ಣೇಯ ಅಂತ ಕೃಷ್ಣನನ್ನು ಕರೆಯೋದು. ಅಲ್ಲಿ ಮುಂದೆ ಬಂದದ್ದು ಮಧುವಿನ ಮಗ ವೃಷ್ಣಿ. ಅದಕ್ಕೆ ಮಾಧವ ಅಂತ ಕೂಡ ಕರೀತಾರೆ, ವೃಷ್ಣಿ ಅಂತ ಕೂಡ ಕರೀತಾರೆ. ಯದುವಿನ ಮಗ ಕ್ರೋಷ್ಟುವಿನ ಮಗ ವ್ರಜಿನವಾನ್, ಅವನ ಮಗ ವಾಹಿ, ಅವನ ಮಗ ಋಷೇಕು, ಅವನ ಮಗ ಚಿತ್ರರಥ, ಶಶಬಿಂದು, ಆಮೇಲೆ ಮಹಾಭೋಜ. ಅವನು ಅಪರಾಜಿತನಾದ ಚಕ್ರವರ್ತಿ. ಅವನಿಗೆ ತಸ್ಯ ಪತ್ನಿ ಸಹಸ್ರಾಣಾಂ ದಶಾಸನ್ ಸುಮಹಾಯತಾಹ. ಅವನಿಗೆ 10,000 ಜನ ಹೆಂಡತಿಯರು, 10 ಲಕ್ಷ ಜನ ಮಕ್ಕಳು. ತೇಷಾಂತು ಷಟ್ಪ್ರಧಾನಾನ ಪೃಥುಶ್ರವಸ ಆತ್ಮಜ. ಅತ್ಯಂತ ಪ್ರಧಾನನಾದವ ಪೃಥುಶ್ರವಸ್. ಅವನ ಮಗ ಧರ್ಮ. ಆ ಧರ್ಮ ಶುಕ್ರಾಚಾರ್ಯರ ಪೌರೋಹಿತ್ಯದಲ್ಲಿ 100 ಅಶ್ವಮೇಧಗಳನ್ನು ಮಾಡಿದ. ಅವನ ಮಗ ರುಚಕ. ರುಚಕನಿಗೆ 5 ಜನ ಮಕ್ಕಳು, ಪುರುಜಿತ್, ರುಗ್ಮ, ರುಗ್ಮೇಶು, ಪೃಥು, ಜಾಮಘ ಅಂತ. ಆ ಕಡೆಯವನು ಜಾಮಘ ಇದ್ದಾನಲ್ಲ, ಅವನು ಪ್ರಧಾನ. ಜಾಮಘ ಸ್ತಪ್ರಜ ಅಪಿ ಅನ್ಯಾಂ ಭಾರ್ಯಾಂ ಶೈಬ್ಯಾ ಪತಿರ್ಭಯಾತ್ ನಾವಿಂದ ಛತ್ರುಭವನಾತ್ ಕನ್ಯಾಂ ಭ್ರಷ್ಟ ಮಹಾರ್ಷೀತ್. ಆ ಜಾಮಘ ಹೆಂಡತಿಯ ಮಾತನ್ನು ಕೇಳುವವರಲ್ಲೇ ಅತ್ಯಂತ ಅಗ್ರಗಣ್ಯ. ಅವನ ತರಹ ಹೆಂಡತಿಗೆ ಹೆದರುವವರು ಇನ್ಯಾರೂ ಇಲ್ಲವೇ ಇಲ್ಲ ಅಂತ. ಅವನು ಯಾರು? ಆ ಜಾಮಘ ನಮಗಿಂತ ಹೆದರ್ತಾ ಇದ್ದ ಅಂತ. ಆ ಜಾಮಘ ಅವನ ಹೆಂಡತಿ ಶೈಬ್ಯ ಅಂತ. ಆ ಜಾಮಘ ಆ ಜಾಮಘ ಏನಿದ್ದಾನೆ, ಅವನು ಯುದ್ಧದಲ್ಲಿ ಗೆದ್ದು ಒಂದು ಚೆಲುವೆಯಾದ ಹೆಣ್ಣನ್ನು ನೋಡಿದ, ಅವಳನ್ನು ಕರ್ಕೊಂಡು ಬಂದ. ಅವಳು ಹುಬ್ಬೇರಿಸಿ ಯಾರೋ ಅಂತ ಕೇಳಿದ್ಲಂತೆ. ಸ್ನುಷಾಂತವೇತ್ಯಭಿಹಿತ, ನಿನ್ನ ಸೊಸೆ ಅಂತಂದುಬಿಟ್ಟ. ಸ್ಮಯಂತಿ ಪತಿಮಬ್ರವೀತ್ ಅಹಂ ವಂದ್ಯ, ನನಗೆ ಮಕ್ಕಳೇ ಇಲ್ಲ, ಎಲ್ಲಿಂದ ತರ್ತಿ ಅಂತ ಕೇಳಿದ್ಲು ಅವಳು. ಸ್ನುಷಾಯುಜ್ಯೇತ ಮೇಕಥಂ ಜನಯಿಷ್ಯಾಮಿ ಎಂ ರಾಜ್ಞಿ ಜನಯಿಷ್ಯಸಿ ಎಂ ರಾಜ್ಞಿ. ನೀನು ಯಾರನ್ನ ಮಗನಾಗಿ ಪಡಿತೀಯೋ ಅವನಿಗೆ ಇದು ಅಂತ ರಿಸರ್ವೇಷನ್. ಆಪೋಸಿಟ್ ಕ್ಯಾರೆಕ್ಟರ್. ಅನ್ವಮೋದಂತ ತದ್ವಿಶ್ವೇ ದೇವಾ ಪಿತರ ಏವಚ. ಆಯಿತು ಅಂತ ಪಿತೃದೇವತೆಗಳು ಒಪ್ಪಿಬಿಟ್ರು. ಮಗ ಹುಟ್ಟಿದ. ಆ ಮಗನಿಗೆ ಈ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿದ್ರು. ಅವನು ಯಾರು ಗೊತ್ತಾ? ಸವಿದರ್ಭ ಇತಿ ಖ್ಯಾತಃ. ಅವನ ಹೆಸರು ವಿದರ್ಭ ಅಂತ. ಆ ವಿದರ್ಭ ದೇಶ ಈಗ ನಾಗಪುರ.
ತಮಿಳರ ಪ್ರಕಾರ ನಾಕಪುರ. ಎಲ್ಲರೂ ಹಾಗಲ್ಲ ಹೇಳಿದ್ದು. ಈ ಸವಿದರ್ಭ ಇತಿ ಪ್ರೋಕ್ತಃ ಉಪಯೇಮೆ ಸ್ನುಷಾಂ ಸತೀಂ. ವಿದರ್ಭ ಅವನಿಂದ ವೈದರ್ಭಿ ಬಂದಿದ್ದು, ಅಂದರೆ ಆ ರುಕ್ಮಿಣಿ ವಿದರ್ಭನ ವಂಶದಲ್ಲಿ ಬಂದಿದ್ದು. ಇತಿ ನವಮಸ್ಕಂಧೆ ವಿಂಶೋಧ್ಯಾಯ. ತಸ್ಯಾಂ ವಿದರ್ಭ ಅಜನಯತ್. ಆ ವಿದರ್ಭ ಇಬ್ಬರು ಮಕ್ಕಳನ್ನು ಪಡೆದ, ಕುಶ ಮತ್ತು ಕ್ರಥ ಅಂತ. ಮೂರನೇವನು ರೋಮಪಾದ. ಇಲ್ಲೊಬ್ಬ ರೋಮಪಾದ ಇದ್ದಾನೆ. ಆ ರೋಮಪಾದನ ಮಗ ಬಭ್ರು, ಬಭ್ರುವಿನ ಮಗ ಕೃತಿ, ಕೃತಿಯ ಮಗ ಉಷಿಕ, ಅವನ ಮಗ ಛೇದಿ. ಆ ಛೇದಿ ದೇಶ ಆಯಿತು. ಆ ಛೇದಿ ದೇಶ ಸರಿಸುಮಾರು ಇಂದೋರ್ ಇರಬಹುದು ಅಂತ ಹೇಳ್ತಾರೆ. ಈ ಊಹೆ ನಮ್ದಲ್ಲ. ಛೇದಿ ಅಂದರೆ ಇಂದೋರು ಇರಬಹುದು ಅಂತನ್ನುವ ಊಹೆ ನಮ್ದಲ್ಲ. ನೋಡೋಣ. ಛೇದಿ. ಆ ಕ್ರಥನಿಗೆ ಕುಂತಿ ಅಂತ ಒಬ್ಬ ಮಗ. ಆ ಕುಂತಿಗೆ ಬಲಿಗೆ ನಿರ್ವೃತ್ತಿ ಅಂತ. ಅದಾದ ಮೇಲೆ ದಶಾರಹ ಅಂತ, ಆಮೇಲೆ ದಾಶಾರಹ ಅಂತ ಬಂತು ಅವನ ವಂಶದಲ್ಲಿ ಬಂದವರಿಗೆ. ಅವನ ಮಗ ವ್ಯೋಮ, ಅವನಿಗೆ ಜೀಮೂತ. ಆ ಜೀಮೂತನಿಗೆ ಭೀಮರಥ ಅಂತ. ಭೀಮರಥನ ಮಗ ನವರಥ. ಇಲ್ಲೊಬ್ಬ ದಶರಥ ಇದ್ದಾನೆ, ನವರಥನ ಮಗ ದಶರಥ. ಆಮೇಲೆ ಶಕುನಿಯ ಮಗ ಕರಂಭಿ, ಅವನ ಮಗ ದೇವರಾತ. ದೇವರಾತನ ಮಗ ದೇವಕ್ಷತ್ರ, ಅವನ ಮಗ ಮಧು. ಇಲ್ಲೊಬ್ಬ ಮಧು ಇದ್ದಾನೆ. ಅನುವಿನ ಮಗ ಪುರುಹೋತ್ರ ಅಂತ ಒಬ್ಬ ಇದ್ನಲ್ಲ, ಅವನಿಗೆ ಆಯು, ಅವನ ಮಗ ಸಾತ್ವತ. ಆ ವಂಶ ಇಲ್ಲಿ ಸೇರಿತು. ಹೀಗಾಗಿ ಕೃಷ್ಣನನ್ನು ಸಾತ್ವತ ವಂಶದವ ಅಂತ ಕರೀತಾರೆ. ಭಜಮಾನ, ಭಜಿ, ದಿವ್ಯ, ವೃಷ್ಣಿ, ದೇವಾವೃತ, ಅಂಧಕ ಅಂತ. ಹೀಗಾಗಿ ಅಂಧಕ ಪುಂಗವ ಅಂತ ಕೂಡ ಕರೀತಾರೆ ಆ ವಂಶದಲ್ಲಿ ಬಂದವರನ್ನು. ಸಾತ್ವತನಿಗೆ 7 ಜನ ಮಕ್ಕಳು, ಮಹಾಭೋಜ ಅಂತ ಮೊದಲಾದವರು. ಆಮೇಲೆ ಭಜಮಾನನಿಗೆ ನಿಮ್ಲೋಚಿ ಅಂತ. ನಿಮ್ಲೋಚಿಯ ಮಗ ಕಿಂಕಣ, ಕಿಂಕಣನ ಮಗ ಧೃಷ್ಟಿ. ಈ ರೀತಿ ಬರ್ತಾ ಇರುವಾಗ ಈ ಧೃಷ್ಟಿಯ ಮಗ ಶತಜಿತ್, ಸಹಸ್ರಜಿತ್, ಅಯುತಜಿತ್ ಅಂತ. ಯಥೈವ ಶೃಣುಮೋದೂರಾತ್ ಸಂಪಶ್ಯಾಮಸ್ತತಾಂತಿಕಾತ್ ಬಭ್ರು ಶ್ರೇಷ್ಠೋ ಮನುಷ್ಯಾಣಾಂ ದೇವೈರ್ದೇವಾವೃಧ ಸಮಃ. ಈ ಬಭ್ರು ಏನಿದ್ದಾನೆ ಅವನ ಬಗ್ಗೆ ಒಂದು ಹಾಡು ಇದೆ. ಏನು? ಯಥೈವ ಶೃಣುಮೋ ದೂರ ಸಂಪಶ್ಯೇಮ ಯಥಾಗಿರಿಂ. ಒಬ್ಬನನ್ನು ದೂರದಿಂದ ನೋಡಿದಾಗ ಎಷ್ಟು ಸೊಗಯಿಸುತ್ತಾನೋ, ಹತ್ತಿರದಿಂದ ನೋಡಿದಾಗಲೂ ಅಷ್ಟೇ ಚೆನ್ನಾಗಿರುವ ಒಬ್ಬ ಮನುಷ್ಯ ಅಂದರೆ ಬಭ್ರು ಅಂತ. ಫಸ್ಟ್ ಅಪಿಯರೆನ್ಸಲ್ಲಿ ಒಬ್ಬರ ಬಗ್ಗೆ ಏನು ಒಳ್ಳೆ ಭಾವನೆ ಮೂಡುತ್ತೆ, ಅದನ್ನು ಕಡೆಯವರೆಗೂ ಉಳಿಸಿಕೊಂಡವ ಬಭ್ರು ಮಾತ್ರ. ಅದಾದ ಮೇಲೆ ಅವನಿಗೆ ಮುಂದೆ ಬಭ್ರುವಿನ ಕಾಲದಲ್ಲಿ ಅವನು ಯಾಗ ಮಾಡಿದಾಗ ಬಹಳ ಜನ ಸಾಧನೆ ಮಾಡಿ ಎತ್ತರಕ್ಕೆ ಏರಿ ಮೋಕ್ಷಕ್ಕೆ ಹೋದರು. ಅದನ್ನು ಹೇಳ್ತಾರೆ 6065 ಜನ ಸಾಧಕರು, ಯೋಗಿಗಳು ಒಮ್ಮೆಲೇ ಎತ್ತರಕ್ಕೆ ಏರಿದ್ದು ಅದು ಬಭ್ರುವಿನ ಮಹತ್ವ ಅಂತ. ಅವನಿಗೆ ಮಹಾಭೋಜನ ಮಗ ಭೋಜ. ಅದರಿಂದಾಗಿ ಅವನ ವಂಶದಲ್ಲಿ ಬಂದವರನ್ನು ಭೋಜ ಅಂತ. ಅವು ಕೃತವರ್ಮ ಅವನ ವಂಶದಲ್ಲಿ ಬಂದವನು, ಅದಕ್ಕೆ ಭೋಜ ಅಂತ ಕರೀತಾರೆ. ವೃಷ್ಣಿಯ ಮಗ ಸುಮಿತ್ರ, ಸುಮಿತ್ರನ ಮಗ ಯುಧಾಜಿತ್, ಯುಧಾಜಿತನ ಮಗ ಶಿನಿ, ಶಿನಿಯ ಮಗ ಅನಮಿತ್ರ, ಅನಮಿತ್ರನ ಮಗ ನಿಮ್ನ. ಈ ಅದಾದ ಮೇಲೆ ಸತ್ರಾಜಿತ್ ಅಂತ ಒಬ್ಬ ಇದ್ನಲ್ಲ, ಆ ನಿಮ್ನನಿಗೆ ಸತ್ರಾಜಿತ್ ಮತ್ತು ಪ್ರಸೇನ ಅಂತ ಇಬ್ಬರು ಮಕ್ಕಳು. ಆ ಸತ್ರಾಜಿತನ ಮಗಳು ಸತ್ಯಭಾಮೆ, ಅವಳು ಕೃಷ್ಣನನ್ನು ಮದುವೆ ಆದಳು. ಅನಮಿತ್ರ ಸುತೋಯೋನ್ಯ ಶಿನಿಸ್ತಸ್ಯ ಚ ಸತ್ಯಕಃ. ಅನಮಿತ್ರ ಅಂತ ಒಬ್ಬ ಇದ್ದ. ಆ ಅನಮಿತ್ರನ ಮಗ ಶಿನಿ, ಶಿನಿಯ ಮಗ ಸತ್ಯಕ, ಸತ್ಯಕನ ಮಗ ಸಾತ್ಯಕಿ. ಅವನ ನಿಜವಾದ ಹೆಸರು ಯುಯುಧಾನ ಅಂತ, ಸಾತ್ಯಕಿ ಅಂತ ಕರೀತಾ ಇದ್ರು. ಸತ್ಯಕನ ಮಗ ಆದ್ದರಿಂದ. ಯುಯುಧಾನ ಸಾತ್ಯಕಿರ್ವೈ ಜಯಸ್ತಸ್ಯ ಕುಣಿಸ್ತತಃ. ಇನ್ನೊಬ್ಬ ಮಗ ಯುಗಂಧರ ಅಂತ, ಅವನ ಮಗ ಪೃಷ್ಣಿ, ಪೃಷ್ಣಿಯ ಮಗ ಶ್ವಪಲ್ಕ. ಆ ಶ್ವಪಲ್ಕ ಮತ್ತು ಚಿತ್ರರಥ ಇಬ್ಬರು ಅಣ್ಣ ತಮ್ಮಂದರು. ಶ್ವಪಲ್ಕನ ಹೆಂಡತಿಯ ಹೆಸರು ಗಾಂಧಿನಿ ಅಂತ. ಅವಳು ಗರ್ಭದ ಒಳಗಡೆ ಕುಳಿತಳು, ಹೊರಗಡೆಯೇ ಬರಲಿಲ್ಲ. 12 ವರ್ಷ ಆಯಿತು. ಕೇಳಿದ ಅವನು, ಅಪ್ಪ ಮಗಳೇ ಯಾಕೆ ಬರ್ತಾ ಇಲ್ಲ, ನಿನ್ನ ತಾಯಿಗೆ ತೊಂದರೆ ಆಗ್ತಾ ಇದೆ ಅಂತ. 1 ದಿವಸಕ್ಕೆ 1 ಗೋವನ್ನು ದಾನ ಮಾಡುವ ತನಕ ನಾನು ಹೊರಗಡೆ ಬರೋಲ್ಲ ಅಂತಂದು. ಅದಕ್ಕೆ ಅವಳಿಗೆ ಹೆಸರು ಗಾಂಧಿನಿ ಅಂತ. ದಿನದಲ್ಲೂ ಗೋವನ್ನು ಕೊಡುವ ಪ್ರತಿಜ್ಞೆಯಿಂದ ಬಂದವಳು, ಹೀಗಾಗಿ ಗಾಂಧಿನಿ ಅಂತ. ಆ ಗಾಂಧಿನಿಯ ಮಗ ಅಕ್ರೂರ.
ಅದಕ್ಕೆ ಅವನನ್ನು ದಾನಪತಿ ಅಂತ ಕರೀತಾರೆ. ಅಂದರೆ ತಂದೆ ತಾಯಿಗಳಿಂದ ಬಂದ ಗುಣ. ಅಕ್ರೂರ ಪ್ರಮುಖ ಆಸನ್ ಪುತ್ರ ದ್ವಾದಶ ವಿಸ್ತೃತ. ಆ ಅಕ್ರೂರನಿಗೆ 11 ಜನ ತಮ್ಮಂದಿರು. ಆಸಂಗ, ಸಾರಮೇಯ, ಮೃದುರ, ಮೃದುವಿತ್, ಗಿರಿ, ಧರ್ಮ, ವಿದೃಷ್ಟಕರ್ಮ, ಕ್ಷೇತ್ರಾಪೇಕ್ಷ, ಅರಿಮರ್ದನ ಅಂತ 9 ಜನ ಮಕ್ಕಳು. ಇನ್ನು ಗಂಧಮೋಹನ ತೇಷಾಂ ಸ್ವಸ ಸುಮಾರಾಖ್ಯ ದ್ವಾವಕ್ರೂರ ಸುತಾವಪಿ. ಅವರೆಲ್ಲರಿಗೆ ಒಬ್ಬಳು ತಂಗಿ ಇದ್ಲು, ಸುಸಾರ ಅಂತ, ಸುಮಾರ. ಮತ್ತು ಇನ್ನಿಬ್ಬರು ಮಕ್ಕಳು ಆದರು, ಶತ್ರುಘ್ನ ಮತ್ತು ಗಂಧಮೋದ ಅಂತ. ಅಂದರೆ ಒಟ್ಟು ಅಕ್ರೂರನನ್ನು ಸೇರಿಸಿ 11 ಜನ. ಆಮೇಲೆ ದೇವವಾನ್ ಉಪದೇವ ಅಂತ ಚಿತ್ರರಥನ ಮಕ್ಕಳು. ಪೃಥು ವಿಪೃಥು ಅಂತ ಹೇಳಿ ಬಹಳ ಜನ ಬಂದರು. ಆ ವಿಪೃಥು ಬಲರಾಮನ ಬಣದಲ್ಲೂ ಗುರುತಿಸ್ಕೋತಾ ಇದ್ದ, ಕೃಷ್ಣನ ಬಣದಲ್ಲೂ ಗುರುತಿಸ್ಕೋತಾ ಇದ್ದ ಅವನು. ಏಕೆಂದರೆ ದುರ್ಯೋಧನ ಬಂದ ಮೇಲೆ ದುರ್ಯೋಧನನನ್ನು ಬೆಂಬಲಿಸುವವರೆಲ್ಲ ಬಲರಾಮನ ಜೊತೆಗಿರ್ತಾ ಇದ್ದರು, ಪಾಂಡವರನ್ನು ಬೆಂಬಲಿಸುವವರೆಲ್ಲ ಕೃಷ್ಣನ ಜೊತೆಗಿರ್ತಾ ಇದ್ದರು. ಎಲ್ಲ ಮನೋಭಿಮಾನಿಗಳು ಅದು ಯಾಕೋ ದುರ್ಯೋಧನನನ್ನು ಒಲಿತಾರೆ. ಅದು ಕೃಪಾಚಾರ್ಯರು, ರುದ್ರಾಂಶ ಅವರು ದುರ್ಯೋಧನನ ಕಡೆಗಿದ್ದರು. ಅಶ್ವತ್ಥಾಮಾಚಾರ್ಯರು, ರುದ್ರಾಂಶ ದುರ್ಯೋಧನನ ಕಡೆಗಿದ್ದರು. ಹಾಗೆ ನೀವು ಯಾವುದೇ ಮನಸ್ಸಿಗೆ ಸಂಬಂಧಪಟ್ಟ ಎಲ್ಲ ದೇವತೆಗಳನ್ನು ನೋಡಿ, ಮನೋಭಿಮಾನಿಗಳು ಯಾರ್ಯಾರಿದ್ದಾರೆ ಎಲ್ಲ ಅವ್ರ ಕಡೆ ಇದ್ದರು. ಆತ್ಮ ಮನಸ್ಸಿನೊಡನೆ ಹೋರಾಡಬೇಕು ಅನ್ನೋದರ ಸಂಕೇತ. ಕರ್ಣ ಅಂದರೆ ಸೂರ್ಯನ ಮಗ, ದರ್ಶನ, ಪ್ರತ್ಯಕ್ಷವನ್ನು ಹೋರಾಡಬೇಕು. ಯಾವುದು? ಶ್ರವಣ ಮನನ ನಿಧಿಧ್ಯಾಸನಗಳು. ಪ್ರತ್ಯಕ್ಷ ದುಷ್ಟ ಆದಾಗ ಅದನ್ನು ಹೋರಾಡಬೇಕು. ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನಗಳು. ಈ ತರಹದ ಅಧ್ಯಾತ್ಮಾರ್ಥವನ್ನೆಲ್ಲ ಆಚಾರ್ಯರು ಕೊಟ್ಟಿದ್ದಲ್ವಾ. ಅದರಿಂದಾಗಿ ಕುಕುರ ಅಂತ ಒಬ್ಬ ಇದ್ದ. ಅವನ ಕುಕುರನ ಮಗ ಧೃಷ್ಣು, ಧೃಷ್ಣುವಿನ ಮಗ ವಿಲೋಮ, ವಿಲೋಮನ ಮಗ ಕಪೋತ ರೋಮ. ಕಪೋತ ರೋಮ ಅಂತ ಹೇಳಿದರೆ ಕೂದಲಿರದವ ಅಂತಲೇ ಅರ್ಥ. ಅದು ಮೈಸೂರಿನಲ್ಲಿ ಒಬ್ಬರು ಬೋಳ ಚಾಮರಾಜರಾಯ ಅಂತ ಇದ್ದರಲ್ಲ, ಹಾಗೆ ಇವರು ಕಪೋತ ರೋಮ ಅಂತ. ಹೇಗೆ ಇದಕ್ಕೆ ಕೂದಲಿರುವುದಿಲ್ಲವೋ ಪಾರಿವಾಳಕ್ಕೆ, ಹಾಗೆ ಕಪೋತ ರೋಮ. ಕೆಲವೊಮ್ಮೆ ಇದು ಘಟೋತ್ಕಚ ಇದ್ದ ಹಾಗೆ ವಿರುದ್ಧ ನಾಮವೂ ಆಗಿರುತ್ತೆ. ಮಡಿಕೆಯಂತೆ ತೋರುವ ಕೂದಲಿರದವ ಅಂತ. ಆದರೆ ಅವನಿಗೆ ತುಂಬ ಕೂದಲಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಘಟೋತ್ಕಚ ಅಂತ, ವಿರುದ್ಧ ಧರ್ಮವನ್ನು ಹೇಳುವಂತಹ ಹೆಸರು ಇರುತ್ತೆ. ಹಾಗೆ ಕಪೋತ ರೋಮ ಇರ್ಬೋದು, ಗೊತ್ತಿಲ್ಲ, ಹೆಸರಂತೂ ಆಗಿದೆ. ಗುಂಡ ಸಣ್ಣಗಿರಲ್ವೇ, ಹಾಗೆ. ಸಂಬಂಧವೇ ಇಲ್ಲ, ಸಂಬಂಧ ಇಲ್ಲ. ಇಲ್ಲಿ ಯಾಕೆ ಗಾಂಧಿ ಅಂತ ಹೇಳಿ ಅದರ ನಿರ್ವಚನ ನೋಡಬೇಕು. ಅದು ಅಂದರೆ ಆ ಸ್ಥಳ ನಿರ್ವಚನವನ್ನು ನೋಡಬೇಕಾಗತ್ತೆ. ಹಾಗೆ ಇನ್ನೊಬ್ಬ ದುಂದುಭಿ ಅಂತ. ದುಂದುಭಿನ ಮಗ ಪರಿದ್ಯೋತ, ಪರಿದ್ಯೋತನ ಮಗ ವಸು, ವಸುವಿಗೆ 2 ಮಕ್ಕಳು, ಆಹುಕ ಮತ್ತು ಆಹುಕಿ ಅಂತ. ಆಹುಕಿಗೆ ದೇವಕ ಮತ್ತು ಉಗ್ರಸೇನ ಅಂತ ಹೇಳಿ ಮಕ್ಕಳು. ಆ ದೇವಕನಿಗೆ 4 ಜನ ಮಕ್ಕಳು, ದೇವವಾನ್, ಉಪದೇವ, ಸುದೇವ, ದೇವವರ್ಧನ ಅಂತ. ಆ ದೇವಕನ ಮಗಳಂದಿರು 7 ಜನ ಇದ್ದಾರೆ. ಧೃತದೇವ, ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಸಹದೇವ, ದೇವಕಿ ಅಂತ. ದೇವಕಿ ಕಡೆಯವಳು. ಇಷ್ಟೂ 7 ಜನರನ್ನು ವಸುದೇವನೇ ಮದುವೆ ಆದ. 7 ಜನರನ್ನು ವಸುದೇವನೇ ಮದುವೆ ಆಗಿದ್ದು. ಇನ್ನು ಉಗ್ರಸೇನ ಅಂತ ಇದ್ನಲ್ಲ, ಆ ಉಗ್ರಸೇನನ ಮಗ ಕಂಕ, ಸುನಾಮ, ನೆಗ್ರೋಧ, ಶಂಕು, ರಾಷ್ಟ್ರಪಾಲ, ಅಬ್ಧಸೃಷ್ಟಿ, ತುಷ್ಟಮಾನ ಅಂತ ಇಷ್ಟು ಜನ ಉಗ್ರಸೇನನ ಗಂಡು ಮಕ್ಕಳು. ಹೆಣ್ಣು ಮಕ್ಕಳಿದ್ದಾರೆ, ಕಂಸವತಿ, ಕಂಕ ಅಂತೆಲ್ಲ ಹೆಣ್ಣು ಮಕ್ಕಳು. ಅದೇ ಹೆಸರು, ಸ್ತ್ರೀಲಿಂಗ ಆದರೆ ಮುಗೀತು. ಸುರಭು, ರಾಷ್ಟ್ರಪಾಲಿಕ ಅಂತ ಹೇಳಿ ಇಷ್ಟು ಜನ. ಇವರೆಲ್ಲ ವಸುದೇವನ ತಂಗಿಯರು. ಶೂರ ವಿಡೂರಥಾದಾಸೀತ್, ವಿಡೂರಥ ಅಂತನ್ನುವವನಿಂದ ಶೂರ. ಅವನ ಮಗ ಮತ್ತೆ ಶಿನಿ ಅಂತ ಇದ್ದ. ಅವನು ಯಾವುದೋ ಶಿನಿ, 1ನೇ ಶಿನಿ. ಆ ಶಿನಿಯ ಮಗ ಸ್ವಯಂಭೋಜ, ಅವನ ಮಗ ಹೃದಿಕ.
ಆ ಹೃದಿಕನ ಮಗ ಹಾರ್ದಿಕ್ಯ, ಅವನು ಕೃತವರ್ಮ, ಅವನು ಶುಕ್ಲ ಪಕ್ಷಾಭಿಮಾನಿ ದೇವತೆ. ಸಾತ್ಯಕಿ ಕೃಷ್ಣ ಪಕ್ಷಾಭಿಮಾನಿ ದೇವತೆ. ಒಬ್ಬ ಪಾಂಡವರ ಪರವಾಗಿ ಹೋರಾಡಿದ ಕೃಷ್ಣ ಪಕ್ಷಾಭಿಮಾನಿ ದೇವತೆ ಸಾತ್ಯಕಿ, ಅವನು ಕೌರವರ ಪರವಾಗಿ ಹೋರಾಡಿದ ಶುಕ್ಲ ಪಕ್ಷಾಭಿಮಾನಿ. ಕತ್ತಲು ಬೆಳಕಾಯ್ತು, ಬೆಳಕು ಕತ್ತಲೆ. ಬಹಳ ಧ್ವನಿಗಳಿದೆ, ಬಹಳ ಸಂಕೇತ ಇದೆ. ಅದಕ್ಕೆ ಆಚಾರ್ಯರು ಹೇಳಿದ್ದು ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ ಅಂತ. ಅವ್ನು ತೋರಿಸಿದ್ರು ಕೂಡ ಅಲ್ಲಲ್ಲಿ. ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಅವ್ರು ಬಹಳ ಸಂಕ್ಷಿಪ್ತವಾಗಿ ಮಾತನಾಡೋದಲ್ವ ಆಚಾರ್ಯ. ಆ ಸಂಕ್ಷೇಪವೇ ಎಷ್ಟೋ ಜನರಿಗೆ ಅರ್ಥ ಆಗಿಲ್ಲ, ಅದೇ ಪ್ರಾಬ್ಲಮ್. ಅದಾದ ಮೇಲೆ ದೇವಬಾಹು ಶತಧನು ಕೃತವರ್ಮ ಅಂತ. ಆ ಕೃತವರ್ಮ ಹಾಗೆ ಮಾರಿಷಾ ಅಂತ ಒಬ್ಬಳು. ಮಾರಿಷಾನಲ್ಲಿ ಸುಮಾರು 10 ಜನ ಮಕ್ಕಳು. ಅದರಲ್ಲಿ ಸಹದೇವ ಒಬ್ಬ. ಸಹದೇವ, ವಸುದೇವ, ದೇವಭಾಗ, ದೇವಶ್ರವ ಅಂತ. ವಸುದೇವಂ ಹರೇಸ್ಥಾನಂ ವದಂತಿ. ವಸುದೇವ ಏನಿದ್ದಾನೆ ಪರಮಾತ್ಮನ ಅಧಿಷ್ಠಾನ, ಅವನನ್ನು ಆನಕದುಂದುಬಿ ಅಂತ ಕರೀತಾರೆ. ಅವನಿಗೆ ಹಲವಾರು ಜನ ತಂಗಿಯರು. ಪೃಥ, ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ, ರಾಜಾಧಿದೇವಿ ಅಂತ 5 ಜನ ತಂಗಿಯರು. ಅಲ್ಲಿ ಕುಂತಿ ಅಂತ ಹೇಳಿ ಒಬ್ಬ ಇದ್ದ. ಕುಂತಿ ಅಂತ ಒಬ್ಬ ರಾಜ. ಆ ಕುಂತಿಗೆ ಈ ಶೂರ ತನ್ನ ಮಗಳನ್ನು ಕೊಟ್ಟ. ಅವಳ ಹೆಸರು ಪೃಥ ಅಂತ, ಅಗಲವಾದ ಮೈಕಟ್ಟಿನವಳು. ಕುಂತಿ ಭೋಜನ ಮಗಳಾದ್ರಿಂದ ಕುಂತಿ ಅಂತ ಹೆಸರಾಗಿ ಹೋಯ್ತು. ಅದನ್ನ ಕುಂತಿ ಕುಂತಿ ಅಂತಾನೆ. ಅವಳೇನು ಮಾಡಿದ್ಲು, ದುರ್ವಾಸರಿಂದ ಒಂದು ವಿದ್ಯೆಯನ್ನು ಪಡೆದಳು, ದೇವಹೂತಿ ಅಂತ. ಯಾವ ದೇವತೆಗಳನ್ನು ಕರೆದರೂ ಅವರು ಬರಬೇಕು, ಆ ತರಹದ ವಿದ್ಯೆ. ತಸ್ಯಾ ವೀರ್ಯ ಪರೀಕ್ಷಾರ್ಥಂ ಆಜುಹಾವ ರವಿಂ ಶುಚಿಹಿ. ಅವಳೊಮ್ಮೆ ಶುಚಿಯಾಗಿ ಈ ಮಂತ್ರ ಎಷ್ಟು ಫಲ ಕೊಡುತ್ತೆ ಅಂತ ಹೇಳಿ ಸೂರ್ಯನನ್ನು ಕರೆದಳು. ತದೈವ ಉಪಗತಂ ದೇವಂ ವೀಕ್ಷ ವಿಸ್ಮಿತ ಮಾನಸ. ಆಗಲೇ ಬಂದ ರವಿಯನ್ನು ನೋಡಿ, ಸೂರ್ಯನನ್ನು ನೋಡಿ ಬಹಳ ಆಶ್ಚರ್ಯ ಆದ್ಲು. ಅವಳು ಸುಮ್ಮನೆ ಕರೆದೇ ಕ್ಷಮಿಸು ಅಂತಂದು. ಆಗಲ್ಲ, ಅದು ಅಮೋಘಂ ದೇವತಂದರಜಂ ಆಧಾಸ್ಯೇ ತ್ವಯಿತ್ ಆತ್ಮಜಂ. ನಿನ್ನಲ್ಲಿ ಒಬ್ಬ ಮಗನನ್ನು ಇಡ್ತೇನೆ ಅಂತ ಹೇಳಿ ಕೂಡಲೇ ಕೂಡಲೇ ಒಬ್ಬ ಮಗ ಹುಟ್ಟಿದ. ಅದರಿಂದಾಗಿ 1 ವರ್ಷ ಎಲ್ಲ ಅಡ್ಕೊಂಡ್ಲು, 9 ತಿಂಗಳು ಅವೆಲ್ಲ ಏನಿಲ್ವೇ ಇಲ್ಲ, ಸೀದಾ ಹುಟ್ಟಿದ್ದೆ. ಸದ್ಯೋಗರ್ಭರು ಅಲ್ಲಿ ಆಗಿದ್ದು. ತಂಸಾತ್ಯಜನ್ ನದೀತೋಯೇ ಕೃಚ್ಛ್ರಾಲೋಕಸ್ಯ ಬಿಭ್ಯತಿ. ಅವಳು ಬೆದರಿ ಮಗುವನ್ನು ಬಿಟ್ಲು. ಅದು ಗೊತ್ತಾಯಿತು ಮುಂದೆ ಅದೇನೇನಾಗತ್ತೆ ಅಂತ. ಆಮೇಲೆ ಪಾಂಡು ಹುಟ್ಟಿದ. ಪಾಂಡು ಯಾರು ಗೊತ್ತಾ? ಪ್ರಪಿತಾಮಹ ತಾಂ ಉವಾಹ, ನಿನ್ನ ಪಿಜ್ಜ. ಪರೀಕ್ಷಿತನಿಗೆ ಹೇಳೋದು. ಪರೀಕ್ಷಿತನ ತಾತ ಇವನು ಅರ್ಜುನನ ಅಪ್ಪ, ಮುತ್ತಜ್ಜನ ಅಪ್ಪ ಪಿಜ್ಜ. ಹೀಗಾಗಿ ಅವನು ಬಂದ. ತಂಸಾತ್ಯಜನ್ ನದೀತೋಯೆ ಶ್ರುತದೇವಾಂತು ಕಾರುಷಃ. ಕರುಷ ದೇಶದವ ಶ್ರುತದೇವೆಯನ್ನು ಮದುವೆ ಆದ. ಅವನ ಹೆಸರು ವೃದ್ಧಶರ್ಮ ಅಂತ. ಅವನ ಮಗ ದಂತವಕ್ರ. ಋಷಿಶಪ್ತೋ ದ್ವಿತೀಯ ಸುತಃ. ಅವನು ಕುಂಭಕರ್ಣ. ಆ 3 ಜನ ಮೊದಲು ನರಸಿಂಹನನ್ನು ನೋಡಿ ಅದ್ಯಾವುದೋ ಭೂತ ಅಂತಂದುಕೊಂಡು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ರು. ಅದಕ್ಕೆ ಅವರನ್ನು ನೋಡಿದ್ರೆ ಅತ್ಯಂತ ವಿಕಾರವಾಗಿದ್ದರು. ಅವರು ಏನು ಅಲಂಕಾರ ಮಾಡಿಕೊಂಡ್ರು ಅವ್ರು ಚೆನ್ನಾಗಿರ್ತಿರಲಿಲ್ಲ. ಶ್ಮಶಾನ ಚೈತ್ಯ ಪ್ರತಿಮಃ ಭೂಷಿತೋಪಿ. ರಾವಣ ಎಷ್ಟು ಅಲಂಕಾರ ಮಾಡಿಕೊಂಡ್ರು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಹೇಗೆ ಮಸಣಕ್ಕೆ ಅಲಂಕಾರ ಮಾಡಿದ್ರೆ ಹೇಗೆ ಚೆನ್ನಾಗಿ ಕಾಣಲ್ವೋ ಹಾಗೆ ಅಂತ ವಾಲ್ಮೀಕಿಗಳು ಹೇಳೋದು. ಯಾಕೆಂದರೆ ನರಸಿಂಹನನ್ನು ನೋಡಿ ಅವರು ಗ್ರಹಿಸಿದ್ದು ಹಾಗೆ. ಅಂತ್ಯಕಾಲದಲ್ಲಿ ಮನಸ್ಸು ಯಾವ ರೀತಿ ಪರಿಣಾಮ ಬೀರುತ್ತೆ. ರಾಮನನ್ನು ನೋಡಿ ಮನುಷ್ಯ ಅಂತ ಅಂದುಕೊಂಡು ಸತ್ತ, ಮನುಷ್ಯನ ತರಹ ಹುಟ್ಟಿದ್ರು. ಅಲ್ಲಿ ಕೃಷ್ಣನನ್ನು ನೋಡಿ ದೇವ ಅಂತ. ಹಾಗೆ ಉಪಾಸನೆಯಲ್ಲಿ ಬದಲಾವಣೆ ಹೇಗೆ ಅಂತ. ಆಮೇಲೆ ಕೇಕಯ ದೇಶದ ಧೃಷ್ಟಕೇತು ಶ್ರುತಕೀರ್ತಿಯನ್ನು ಮದುವೆ ಆದ. ಅಲ್ಲಿ ಸಂತರ್ಧನ ಮೊದಲಾದವರು, ಕೇಕಯ ಮೊದಲಾದವರು ಅಲ್ಲಿಂದ ಹುಟ್ಟಿದ್ರು. ರಾಜಾಧಿದೇವಿ ಅಂತ ಇದ್ಲಲ್ಲ, ಅವಳು ಜಯತ್ಸೇನನನ್ನು ಮದುವೆ ಆದಳು. ಛೇದಿ ದೇಶದ ದಮಘೋಷ ಶ್ರುತಶ್ರವೆಯನ್ನು ಮದುವೆ ಆದ. ಅವಳ ಮಗನ ಹೆಸರು ಶಿಶುಪಾಲ.
ಅಲಿಯಾಸ್ ಸುನೀತ. ಹರಿವಂಶದಲ್ಲೆಲ್ಲ ಅವನನ್ನು ಸುನೀತ ಅಂತ ಕರೀತಾರೆ. ಹರಿವಂಶದಲ್ಲಿ ಅವನ ಮಗ ಅವನ ಹೆಸರು ಸುನೀತ. ಇಲ್ಲಿ ಶಿಶುಪಾಲ. ಜೈನರು ಆ ಹೆಸರಿಟ್ಕೋತಾರೆ. ಶಿಶುಪಾಲ, ಗುಣಪಾಲ, ಧನಪಾಲ, ರತ್ನಪಾಲ ಅಂತೆಲ್ಲ ಹೆಸರಿಟ್ಕೋತಾರೆ. ಅವನ ಮಗ ಕಥಿತ, ಅವನ ಮಗ ಸಂಭವ. ಈ ಕಂಸ ಅಂತ ಹೇಳಿ ಒಬ್ಬಳಿದ್ದಲ್ಲ, ಅವಳ ಗಂಡ ದೇವಭಾಗ ಅಂತ. ಅವಳಿಗೆ ಇಬ್ಬರು ಮಕ್ಕಳು, ಚಿತ್ರಕೇತು ಮತ್ತು ಬೃಹದ್ದಲ, ಉಗ್ರಸೇನನ ಹೆಣ್ಣು ಮಗಳು ಕಂಸ ಅಂತ. ಅವಳೊಬ್ಬನನ್ನು ಮದುವೆ ಆದಳು, ಚಿತ್ರಕೇತು ಬೃಹದ್ದಲ. ಕಂಸಾವತಿ ಅಂತ ಒಬ್ಬಳು ಇದ್ಲಲ್ಲ, ಅವಳನ್ನು ದೇವಶ್ರವಸ್ಸನ್ನವನು ಮದುವೆ ಆದ. ಅವನಿಗೆ ಇಬ್ಬರು ಮಕ್ಕಳು, ಸುವೀರ ಮತ್ತು ಇಶುಮಾನ್ ಅಂತ. ಕಂಕ ಅಂತ ಹೇಳಿದ್ರಲ್ಲ, ಸತ್ಯಜಿತ್ ಮತ್ತು ಪುರುಜಿತ್ ಅನ್ನೋರು ಮದುವೆ ಆಗಿದ್ದು. ಆ ಪುರುಜಿತ್ ಯಾದವ, ಅವನು ಇಲ್ಲಿ ಪಾಂಡವರ ಪರವಾಗಿ ಹೋರಾಡಿದ. ಸೃಂಜಯ ಅಂತ ಒಬ್ಬ ಇದ್ದ. ಆ ಸೃಂಜಯನ ಹೆಂಡತಿ ರಾಷ್ಟ್ರಪಾಲಿ ಅಂತ. ರಾಷ್ಟ್ರಪಾಲಿ ವೃಷ, ದುರ್ಮರ್ಶನ ಮೊದಲಾದವರನ್ನು ಮದುವೆ ಆಗಿದ್ದು. ಮಿತ್ರಕೇಶಿ ಅಂತ ಹೇಳಿ ಒಬ್ಬಳು ಅಪ್ಸರೆ ಇದ್ಲು, ಅವಳಿಂದ ಪಡೆದದ್ದು ವೃಕ ಮೊದಲಾದವರು. ತಕ್ಷ, ಪುಷ್ಕರ ಅವರೆಲ್ಲ. ಆ ಪುಷ್ಕರ ಏನಿದೆ ಅದು ಪುಷ್ಕರಾವತಿ, ಭರತನ ಮಗ ಆಳಿದ್ದು. ಅದು ಆಮೇಲೆ ಪೇಶಾವರ ಆಯಿತು. ತಕ್ಷ ಇದೆಯಲ್ಲ, ಅದು ತಕ್ಷಶಿಲ. ಅವನ ಮಗನ ಹೆಸರು ತಕ್ಷ ಅಂತ, ಭರತನ ಮಗನ ಹೆಸರು. ಅವನು ಆಳಿದ್ದು, ಅದಕ್ಕೆ ತ್ಯಾಕ್ಷೀಲ್ ಅಂತ ಆಮೇಲೆ ನಾವೀಗ ಅಂದರೆ ಅಲ್ಲಿ ಅವರು ಹೇಳೋದು. ಹೀಗಾಯಿತು. ಆಮೇಲೆ ಕಂಕ, ಕರ್ಣಿಕಾ ಅನ್ನುವವಳಲ್ಲಿ ಋತಧಾಮ ಮತ್ತು ಜಯ. ರೋಹಿಣಿ ಅಂತ ಒಬ್ಬಳು ಇದ್ದಲ್ಲ, ಅವಳು ಪೌರವಳು. ದೇವಕಿ ಮೊದಲಾದ ಅವ್ರ ಜೊತೆಗೆ ಅವಳು ಸೇರಿದ್ಲು. ರೋಹಿಣಿ, ದೇವಕಿ, ಸಹದೇವ, ಶ್ರುತದೇವ ಅವರೆಲ್ಲ ವಸುದೇವನ ಹೆಂಡತಿಯರಾದರು. ಅಲ್ಲಿ ರೋಹಿಣಿ ಇದ್ದಾಳಲ್ಲ, ಅವಳ ಮಗ ಬಲರಾಮ, ಎರಡನೇ ಮಗ ಗದ, ಮೂರನೇ ಮಗ ಸಾರಣ. ಸಾರಣನ ತಮ್ಮ ವಿಪುಲ, ಧ್ರುವ. ಇವರು ರೋಹಿಣಿಯಲ್ಲಿ ವಸುದೇವನಿಗೆ ಹುಟ್ಟಿದ ಮಕ್ಕಳು. ಕೃತಧೀಹಿ ಉದಪಾದಯತ್. ಆಮೇಲೆ ಸುಭದ್ರ, ಭದ್ರಬಾಹು, ದುರ್ಮದ, ಭದ್ರ ಇವರು ಪೌರವಿ ಎನ್ನುವವಳ ಮಕ್ಕಳು. ನಂದ, ಉಪನಂದ, ಕೃತಕ, ಶೂರ ಮೊದಲಾದವರು ಮದಿರೆಯ ಮಕ್ಕಳು. ಈ ಅಲ್ಲಿ ಭದ್ರ ಅಂತ ಹೇಳಿ ಒಬ್ಬಳು ಬಂದ್ಲು. ಅದಾದ ಮೇಲೆ ರೋಚನ ಅಂತನ್ನುವವನು ಹುಟ್ಟಿದ್ದು. ಆಮೇಲೆ ಇಳ ಅಂತ ಹೇಳಿ ಒಬ್ಬಳು ಮಗಳಿದ್ಲು. ಅವಳು ಕೂಡ ಅನೇಕ ಯಾದವರಿಗೆ ಕಾರಣ ಆದ್ಲು. ತ್ರಿಪೃಷ್ಠ, ಧೃತದೇವ ಅನ್ನುವವಳು ತ್ರಿಪೃಷ್ಠ ಅನ್ನುವವನನ್ನು ಹುಟ್ಟಿಸಿದ್ಲು. ಅವಳು ಯಾರ ಹೆಂಡತಿ ಅಂತಂದರೆ ಆನಕದುಂದು ಭೇಹೆ, ವಸುದೇವನ ಹೆಂಡತಿ. ಅಲ್ಲಿ ಕೃಷ್ಣನ ತಂಗಿ ಸುಭದ್ರೆ, ಆದರೆ ಬೆಳೆದದ್ದು ಬಲರಾಮನ ತಂಗಿಯಾಗಿ, ಅಂದರೆ ಅಲ್ಲಿ ರೋಹಿಣಿಯ ಮಗಳಾಗಿ ಹೆಚ್ಚು ಬೆಳೆದದ್ದು. ಹೀಗಾಗಿ ಬಲರಾಮ ಧೈರ್ಯದಿಂದ, ನಮ್ಮ ಮನೆಯಲ್ಲೇ ಬೆಳೀತಾ ಇದ್ದಾಳೆ, ಕೃಷ್ಣನಿಗಿಂತ ಹೆಚ್ಚು ನಂದೇ ಅಫೆಕ್ಷನ್ನು ಅಂತ ಧೈರ್ಯದಿಂದ ದುರ್ಯೋಧನನಿಗೆ ದಾನ ಮಾಡಿದ್ದವನು ಮಾತಿನಿಂದ. ಇವನು ಮಾತಾಡಲಿಲ್ಲ, ಇವನು ಕೃಷ್ಣ. ವಸುದೇವ ಸುತಾನಷ್ಟೌ ಆದದೆ ಸಹದೇವಯ. ಆಮೇಲೆ ವಸುದೇವನಿಗೆ ದೇವಕಿಯಲ್ಲಿ 6 ಜನ ಮಕ್ಕಳು. ಅವರು ಸತ್ರು, ಅವರಿಗೆ ಹೆಸರಿಟ್ಟು ಆಮೇಲೆ ಅವರು ಸತ್ತಿದ್ದು, ಅವರಿಗೆ ನಾಮಕರಣ ಆಗಿತ್ತು. ಅದನ್ನು ಹೇಳ್ತಾರೆ. ಕೀರ್ತಿಮಂತಂ ಸುಷೇಣಂಚ ಭದ್ರಸೇನ ಮುದಾರದಿ. ಮೊದಲನೆಯವನು ಕೀರ್ತಿಮಂತ, ಎರಡನೆಯವನು ಸುಷೇಣ, ಮೂರನೆಯವನು ಭದ್ರಸೇನ, ರುಜು, ಸಂವರ್ಧನ, ಭದ್ರ. ಇಷ್ಟು ಜನ ಮಕ್ಕಳು, 6 ಜನ. 7ನೆಯವನು ಸಂಕರ್ಷಣ, ದೇವಕಿಯಲ್ಲಿ ಗರ್ಭಪ್ರವೇಶ ಮಾಡಿದ್ದು, ಹೊರಗಡೆ ಬಂದದ್ದು ರೋಹಿಣಿಯಿಂದ. ಒಂಥರ ಚಿಕ್ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಇದ್ದ ಹಾಗೆ ಇಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ಎದ್ದಿದ್ದವನು. ಹೀಗೆ ವಿಚಿತ್ರ. ಸಂಕರ್ಷಣ, ಗರ್ಭವನ್ನು ಸೆಳೆದದ್ದು. ಆಮೇಲೆ ಆ ಅಷ್ಟಮಸ್ತು ತಯೋರಾಸಿ ಸ್ವಯಮೇವ ಹರಿಕ್ಕಿಲ. 8ನೆಯವನು ದೇವರು. ಸುಭದ್ರಾಚ ಮಹಾಭಾಗ ತವರಾಜನ್ ಪಿತಾಮಹಿ. ಆ ಕೃಷ್ಣನ ತಂಗಿ ಸುಭದ್ರ, ಅವಳು ನಿನ್ನ ಅಜ್ಜಿ, ಪಿತಾಮಹಿ.
ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶ ಆತ್ಮಾನಂ ಸೃಜತೆ ಹರಿಹಿ. ಕಲಿಯುಗ ಬಿಟ್ಟು ಬೇರೆ ಯುಗದಲ್ಲಿ ಸ್ವಲ್ಪ ಧರ್ಮಕ್ಷಯ ಆದರೂ ಕೂಡ ಅವನು ಬರ್ತಾನೆ. ಕಲಿಯುಗದಲ್ಲಿ ಪೂರ್ತಿ ಆಗಬೇಕು, ಕಲ್ಕಿಯ ತನಕ ಕಾಯಬೇಕು. ನಹ್ಯಸ್ಯ ಜನ್ಮನೋ ಹೇತು ಕರ್ಮಣಾಂ ವಾ ಮಹೀಪತೆ. ಈ ಹುಟ್ಟಿದಾನಲ್ಲ ಅವನಿಗೆ, ಅವನ ಕರ್ಮಗಳಿಗೆ ಬೇರೆ ಯಾರೂ ಕಾರಣ ಅಲ್ಲ. ಯಾವುದೋ ಪ್ರೇರಣೆಯಿಂದ ಅವನು ಕರ್ಮವನ್ನು ಮಾಡಿದ್ದಲ್ಲ, ಯಾವುದೋ ಒಂದು ಕಾರಣದಿಂದ ಅವನು ಹುಟ್ಟಿದ್ದಲ್ಲ. ಅವನು ಸ್ವತಂತ್ರನಾಗಿ ನಾನು ಇಲ್ಲಿ ಹುಟ್ಟಬೇಕು ಅಂತ ತಂದೆ ತಾಯಿಗಳನ್ನು ಆಯ್ದುಕೊಂಡು ಹುಟ್ಟಿದ್ದು. ಮತ್ತಿನ್ಯಾರಿಗೂ ಆ ಭಾಗ್ಯ ಇಲ್ಲ. ದೇವರನ್ನು ಬಿಟ್ಟರೆ ಇನ್ನು ಯಾರಿಗೂ ಅದಿಲ್ಲ. ನನ್ನ ತಂದೆ ಇವನಾಗಬೇಕು, ನನ್ನ ತಾಯಿ ಇವರಾಗಬೇಕು ಅಂತ ಹೇಳಿ ಯಾರಾದರೂ ಬಯಸಿದರೆ ಅದು ದೇವರು ಮಾತ್ರ, ಬೇರೆ ಯಾರ್ದೂ ಇಲ್ಲ. ಆತ್ಮಮಾಯಾಂ ವಿನಾ ಈಶಸ್ಯ ಪರಸ್ಯ ದ್ರಷ್ಟುರಾತ್ಮನಃ. ಯಾಕೆಂದರೆ ಅವನು ಎಲ್ಲವನ್ನೂ ತಟಸ್ಥವಾಗಿ ನೋಡಬಲ್ಲ ಶಕ್ತಿ ಇದ್ದವ. ಯನ್ಮಾಯಾ ಚೇಷ್ಟಿತಂ ಪುಂಸಃ ಸ್ಥಿತಿ ಉತ್ಪತ್ತಿ ಅಪ್ಯಯಾಯಹಿ ಅನುಗ್ರಹಸ್ತನ್ನ ವೃತ್ತೇ ಆತ್ಮಲಾಭಾಯ ಚೇಷ್ಯತೆ. ಅವನ ಪ್ರತಿಯೊಂದು ಕ್ರಿಯೆಯೂ ಅವನ ಲಾಭಕ್ಕಾಗಿ ಇಲ್ಲವೇ ಇಲ್ಲ, ಜೀವರ ವೈಯಕ್ತಿಕವಾದ ಬೆಳವಣಿಗೆಗೆ ಮಾತ್ರ. ಅವನ ಅವತಾರದಿಂದ ಅವನಿಗೇನು ಪ್ರಯೋಜನ ಇಲ್ಲ, ಅವನಿಗೆ ಆಟ ಮಾತ್ರ, ವಿಹಾರ ಮಾತ್ರ. ಆ ವಿಹಾರ ನಮಗೆ ಬಹಳ ಸೀರಿಯಸ್, ನಮ್ಮ ಜೀವನ ಅವನ ಆಟ. ಅಕ್ಷೋಹಿಣೀನಾಂ ಪಥಿಭಿ ಅಸುರೈರ್ ನೃಪಲಾಂಛನೈ ಭುವ ಆಕ್ರಮ್ಯಮಾಣಾಯ ಅಭಾವಾಯ ಕೃತೋದ್ಯಮ. ಕೃಷ್ಣ ಹುಟ್ಟಿ ಬರುವಾಗ ಯಾಕೆ ಅವನು ಕೃಷ್ಣ ಬರಬೇಕಾಯಿತು ಅಂತಂದರೆ, ರಾಜರ ಶುದ್ಧವಾದ ವಂಶದಲ್ಲಿ ಅಸುರರೆಲ್ಲ ಬಂದಿದ್ದರು. ಹೀಗಾಗಿ ಅವನು ಬಂದ ಭೂಮಿಯ ಭಾರವನ್ನು ಇಳಿಸಿದ. ಆ ತರಹ ಕಾಲಕಾಲಕ್ಕೆ ಬರ್ತಾ ಇರ್ತಾನೆ. ಕರ್ಮಾಣಿ ಅಪರಿಮೇಯಾನಿ ಮನಸಾಪಿ ಸುರೇಶ್ವರೈ ಸಹ ಸಂಕರ್ಷಣಶ್ಚಕ್ರೆ ಭಗವಾನ್ ಮಧುಸೂದನ. ಹೀಗೆ ಮಾಡಬಹುದು ಅಂತ ಊಹಿಸಲಿಕ್ಕೂ ಆಗದಂತೆ ಅವನು ಕರ್ಮಗಳನ್ನು ಮಾಡ್ತಾನೆ. ಕಲವು ಜನಿಷ್ಯಮಾಣಾನಾಂ ದುಃಖ ಶೋಕ ಮನೋನುದಂ ಅನುಗ್ರಹಾಯ ಭೂತಾನಾಂ ಸುಪುಣ್ಯಂ ವ್ಯತನೋದ್ಯಶಃ. ಕಲಿಯುಗದ ವಿಶೇಷ ದೈವ ಕೃಷ್ಣ. ಅದಕ್ಕೆ ಕೃಷ್ಣಾರ್ಪಣಮಸ್ತು ಅಂತ ಅನ್ನೋದು. ಆ ಯುಗಕ್ಕೆ ಯಾವುದು ಹತ್ತಿರವೋ ಅದರಿಂದ ನಾವು ಅದರ ಮಾಧ್ಯಮದಲ್ಲಿ ಕರ್ಮಗಳನ್ನೆಲ್ಲ ಅರ್ಪಣೆ ಮಾಡೋದು, ಇಡೀ ಜೀವನವನ್ನು. ಬುದ್ಧನದ್ದು ಮಾಡಬಹುದಲ್ಲ ಅಂದರೆ ಹೌದು, ಅದು ಗಟ್ಟಿ ಎದೆ ಬೇಕು. ಅವನ ಮಾತುಗಳು, ಅವನ ಕೃತಿ ಅರ್ಥವೇ ಆಗದ ಪರಿಸ್ಥಿತಿ ಇದೆ. ಏನು ಇತಿಹಾಸದಲ್ಲಿ ಅಂತ ಏನಿದೆ, ಇವಾಗ ಪ್ರಚಲಿತ ಇತಿಹಾಸಕ್ಕೆಲ್ಲ ಮೂಲಭೂತವಾದದ್ದು ಅಶ್ವಘೋಷನ ಬುದ್ಧಚರಿತೆ ಮತ್ತು ಜಾತಕ ಕಥೆಗಳು. ಅದರ ಒಟ್ಟಾರೆಯನ್ನು ನೋಡಿದ್ರೆ ಒಂದು ಅಬ್ಸರ್ಡ್ ಆಗಿ ಕಾಣುತ್ತೆ. ಇವರು ನವೀನರ ಗುಣ ಏನು ಹೇಳ್ತಾರೆ, ಅಸಾಂಗತ್ಯ ಅಂತ ಸಾಹಿತ್ಯದಲ್ಲಿ, ಅದೊಂದು ಜೀವನದಲ್ಲಿ ಕಾಣುತ್ತೆ ಅಬ್ಸರ್ಡಿಟಿ. ಯಾಕೆ ಅಂದರೆ ಅವನು ಯಾವುದನ್ನು ನೋಡಿ ವೈರಾಗ್ಯ ಬಂದಿದ್ದು ಅಂತ ಇವರು ಹೇಳೋದು, ಮುದುಕನನ್ನು, ಸಾವನ್ನು, ರೋಗಿಯನ್ನು. ಆದರೆ ಬುದ್ಧನಿಗೆ ಬಹಳ ಬೆನ್ನೋವಿತ್ತು, ಮುದುಕ ಆದ, ಸತ್ತ. ಅಂದರೆ ಏನು ಮಾಡಿದಾಗಾಯಿತು, ರಾಜ್ಯವನ್ನು ತ್ಯಾಗ ಮಾಡಿ ಅದು ಬಂದೇ ಬಂತು. ಅದನ್ನು ಒಪ್ಕೊಳ್ಬೇಕು ಅಂತನ್ನುವ ಒಂದು ಸಿದ್ಧಾಂತ ಬಿಟ್ಟರೆ ಮತ್ತೇನಿಲ್ವೇ ಇಲ್ಲ ಅಲ್ಲಿ. ಹೀಗಾಗಿ ಈ ತರಹದ ಅಸಾಂಗತ್ಯಗಳಿಂದ ಆಚೆ ನೀವು ಯೋಚನೆ ಮಾಡೋದಾದರೆ ಪುರಾಣದ ಬುದ್ಧನಿಗೆ ಬರಬೇಕು. ಅವನು ಹೇಳಿದ ಪ್ರಶಾಂತ ವಿದ್ಯೆಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಹೀಗಾಗಿ ಬುದ್ಧಾರ್ಪಣಮಸ್ತು ಅಂತ ಯಾರೂ ಹೇಳೋಲ್ಲ, ಕೃಷ್ಣಾರ್ಪಣಮಸ್ತು ಅಂತಲೇ ಹೇಳೋದು. ಯಾಕೆಂದರೆ ಜ್ಞಾನಪ್ರದ ಆಗಿರಬೇಕು, ಆ ವೇದವನ್ನು ಆಶ್ರಯಿಸಿ, ಕ್ಲಿಯರಾಗಿ ವೇದವನ್ನು ಆಶ್ರಯಿಸಿ ಅದು ಮಾರ್ಗದರ್ಶನ ಮಾಡಿರಬೇಕು. ಆ ರೂಪವನ್ನು ಮಾತ್ರ ಚಿಂತನೆ ಮಾಡೋದು. ರಾಮಾದಿ ರೂಪಗಳು ಈ ಯುಗಕ್ಕೆ ಬಹಳ ದೂರ, ಅದರಿಂದಾಗಿ ರಾಮನ ಸ್ಮರಣೆ ಉಂಟು. ಇಲ್ಲಿ ಅರ್ಪಣೆ ಮಾಡುವುದು ಕೃಷ್ಣನ ಮಾಧ್ಯಮದಲ್ಲಿ. ಅದಕ್ಕೆ ಕಲವು ಜನಿಷ್ಯಮಾಣಾನಾಂ ಅಂತ ಹೇಳಿದ್ದು. ಯಸ್ಮಿನ್ ಸತ್ಕರ್ಣ ಪೀಯೂಷೆ ಯಶಸ್ತೀರ್ಥವರೇ ತಕೃತ್ ಶ್ರೋತ್ರಾಂಜಲಿರುಪಸ್ಪೃಶ್ಯ ಧುನುತೆ ಕರ್ಮವಾಸನಾಹ. ಈ ಕೃಷ್ಣನ ಕಥೆಯನ್ನು ಕೇಳಿದರೆ ನಮ್ಮ ಮನಸ್ಸಿನ ಕರ್ಮ ಸಂಸ್ಕಾರಗಳ ಮೂಲ ಗೊತ್ತಾಗತ್ತೆ, ಎಲ್ಲಿಂದ ನಾವು ಈ ತರಹ ಮಾಡ್ತಾ ಇರೋದು ಅಂತ. ಅದರಿಂದಾಗಿ ಕರ್ಮ ವಾಸನೆಗಳು ಯಾವುದೇ ಒಂದು
ಮಾನಸಿಕವಾದ ಕರ್ಮಕ್ಕೆ ಮೂಲಭೂತವಾಗಿ ಏನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನು ಗೀತೆಯಲ್ಲಿ ಕೃಷ್ಣ ಹೇಳಿದ್ದೇ ಹಾಗೆ. ಪ್ರಕೃತಿ ಸ್ವಾಂ ನಿಯೋಕ್ಷತೆ, ಅಲ್ಲಿ ಪ್ರಕೃತಿ ಅಂದರೆ ಸಂಸ್ಕಾರ. ಅವನ ಆ ಮುಗುಳು ನಗು ನೃಲೋಕಂ ರಮಯಾಮಾಸ ಮೂರ್ತ್ಯ ಸರ್ವಾಂಗ ರಮ್ಯಯ, ಆ ಚಂದದ ದೇಹದಿಂದ ಇಡೀ ಜನರನ್ನು ಸೌಂದರ್ಯ ರಸಾಸ್ವಾದನೆಯ ಎತ್ತರಕ್ಕೆ ಒಯ್ದು ತತ್ವಶಾಸ್ತ್ರದ ಸುಧೆಯನ್ನು ಉಣಿಸಿದ ರೂಪ. ಯಸ್ಯಾನನಂ ಮಕರಕುಂಡಲ ಚಾರುಕರ್ಣ ಭ್ರಾಜತ್ ಕಪೋಲ ಸುಭಗಂ ಸವಿಲಾಸ ಹಾಸಂ ನಿತ್ಯೋತ್ಸವಂ ನ ತತೃಪುಃ ದೃಶಿಭಿಃ ಪಿಬಂತ್ಯಃ ನಾರ್ಯೋ ನರಾಶ್ಚ ಮುದಿತಾಃ ಕುಪಿತಾ ನಿಮೇಶ್ಚ. ಅವತ್ತಿನ ಕಾಲದ ಜನರು, ಅವತ್ತಿನ ಕಾಲದ ಭಾಗ್ಯವಂತರು ಕೃಷ್ಣನನ್ನು ನೋಡುತ್ತಾ ರೆಪ್ಪೆಗಳಿಗೆ ಶಾಪ ಹಾಕಿದರಂತೆ, ನೋಡುವಾಗ ಇದು ಅಡ್ಡ ಬರುತ್ತೆ ಅಂತ. ಜಾತೋ ಗತ ಪಿತೃಗೃಹಾತ್ ವ್ರಜಮೇಧಿತೋತ್ರ ಹತ್ವಾ ರಿಪೂನ್ ಸುತಶತಾನಿ ಕೃತೋರುದಾರಃ ಉತ್ಪಾದ್ಯತೇಷು ಪುರುಷ ಕ್ರತುಭಿಃ ಸಮೇಜೆ ಆತ್ಮಾನಮಾತ್ಮ ನಿಗಮಂ ಪ್ರಥಯನ್ ಜನೇಶು. ಹುಟ್ಟಿದ ತಂದೆಯ ಮನೆಯಿಂದ ತೆರಳಿದ, ಪಿತೃಗೃಹಾತ್ ಗತಃ ಜಾತಃ ಹುಟ್ಟಿದ, ಪಿತೃಗೃಹಾತ್ ಗತಃ ತಂದೆಯ ಮನೆಯಿಂದ ಆಚೆ ತೆರಳಿದ, ಹತ್ವಾ ರಿಪೂನ್ ಸುತಶತಾನಿ ಕೃತೋರುದಾರಃ ಸಾವಿರಾರು ಜನ ದೈತ್ಯರನ್ನು ಕೊಂದ, ಸಾವಿರಾರು ಜನ ಹೆಂಡತಿಯರಲ್ಲಿ ಲಕ್ಷಾಂತರ ಜನರನ್ನು ಹುಟ್ಟಿಸಿದ, ಕ್ರತುಭಿಸ್ ಸಮೀಜೆ ಯಜ್ಞಗಳಿಂದ ತನ್ನನ್ನೇ ತಾನು ಪೂಜಿಸಿಕೊಂಡ, ಆತ್ಮನಿಗಮಂ ಪ್ರಥಯನ್ ಜನೇಶು. ಯಜ್ಞ ಅಂದರೆ ದೇವರ ಗುಣ ಚಿಂತನೆ. ದೇವರು ನಾಸ್ತಿಕ ಅಲ್ಲ, ದೇವರ ಪಾಲಿಗೆ ಯಾರು ದೇವರಿಲ್ಲ. ಹೀಗಾಗಿ ಅವನ ಗುಣವನ್ನೇ ಚಿಂತನೆ ಮಾಡಬೇಕು ವೇದದ ಮೂಲಕ. ಹೀಗಾಗಿ ಆತ್ಮನಿಗಮಂ ಪ್ರಥಯನ್ ಜನೇಶು. ಹಾಗೆ ಮಾಡ್ತಾ ಯೋಚನೆಯನ್ನು, ಯಾವ ರೀತಿ ಯೋಚನೆಯಿಂದ ತನ್ನನ್ನು ಮುಟ್ಟುವುದು ಅಂತ ಗೀತೆಯ ಮೂಲಕ ಹೇಳಿದ. ಪೃಥ್ವ್ಯಾ ಸವೈ ಗುರುಭರಂ ಕ್ಷಪಯನ್ ಕುರುಣಾಂ ಅಂತಃಸಮುತ್ಥ ಕಲಿನ ಯುಧಿ ಭೂಪ ಬಂಧಂ ದೃಷ್ಟ್ಯಾ ವಿಧೂಯ ವಿಜಯೇ ಜಯಮುದ್ವಿಘುಷ್ಯ ಪ್ರೋಚ್ಚೋದ್ಧವಾಯೇತವರಂ ಸಮಗಾತ್ ಸ್ವಧಾಮ. ಕುರುಗಳಲ್ಲಿ ಕೌರವರಲ್ಲಿ ಪರಸ್ಪರ ದ್ವೇಷವನ್ನು ಹುಟ್ಟಿಸಿ ಎಲ್ಲರನ್ನು ನಾಶ ಮಾಡಿ ತನ್ನವರನ್ನೂ ಕೂಡ ಕರೆದುಕೊಂಡು ಕಲಿಯುಗದ ಪ್ರವೃತ್ತಿಗಾಗಿ ಕಣ್ಮರೆಯಾದ, ಜ್ಞಾನವೊಂದನ್ನು ಮಾತ್ರ ಉಳಿಸಿದ. ಸಜ್ಜನರಿಗಾಗಿ ಅವನು ಉಳಿಸಿದ್ದು ಉದ್ಧವನ ಮೂಲಕ ಬಂದ ಗೀತೆಯನ್ನು. ಹೀಗೆ ಗೀತೆಗಳನ್ನು ಕೊಟ್ಟ. ನಮಗಾಗಿ ಗೀತೆಯನ್ನು ಕೊಟ್ಟು ಸ್ವಧಾಮ ಅಗಾತ್, ತನ್ನ ಮನೆಗೆ ತೆರಳಿದ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ವೈಯಾಸಕ್ಯಾಂ ಅಷ್ಟಾದಶ ಸಾಹಸ್ರ್ಯಾಂ ಸಂಹಿತಾಯಾಂ ನವಮಸ್ಕಂಧೆ ಏಕವಿಂಶಃ ಅಧ್ಯಾಯಃ. ಹೀಗೆ ನಾವು ಭಾಗವತವನ್ನು ಒಂದು ಬಾರಿ ನೋಡಿದ್ದೇವೆ. ಅದು ವಸ್ತುತಃ ಶುರು ಆಗಿದ್ದು ಲಾಕ್ಡೌನ್ ಟೈಮಲ್ಲಿ, ಇನ್ನೇನು ಮುಗಿದೋಗ್ಬಿಡುತ್ತೆ, ದಶಮಸ್ಕಂಧ ಮಾಡೋಣ ಅಂತ ಶುರು ಆಗಿದ್ದು. ಮಾರ್ಚ್ 22 ಎಷ್ಟನೇ ಇಸ್ವಿ? 2020. 2020 ಮಾರ್ಚ್ ಶುರು ಆಗಿದ್ದು, 27 ಹಾಂ ಶುರು ಆಗಿದ್ದು. ಅದು ಲಾಕ್ಡೌನ್ ಮುಗಿಲಿಲ್ಲ, ದಶಮಸ್ಕಂಧ ಮುಗೀತು. ಆಮೇಲೆ ಸರಿ ಮತ್ತೆಂತ ಮಾಡೋದು, ಏಕಾದಶ ಸ್ಕಂಧ, ಆಮೇಲೆ ದ್ವಾದಶ, ಆಮೇಲೆ ಮತ್ತೆ ಮೊದಲಿಂದ ಬಂದು 9ರ ತನಕ ಬಂತು. ಈ 7 ಗಂಟೆಯಿಂದ 8 ಗಂಟೆ ನಿರಂತರವಾಗಿ ಒಂದು ಶ್ರಾವಣ ಯಜ್ಞ ಶುರು ಆಯಿತು. ಅದೇನಾಯಿತು, ನಮ್ಮ ತಂದೆಯವರು ದಶಮಸ್ಕಂಧವನ್ನು ಕೇಳುವಾಗ ಅವರ ಡೈರಿಯಲ್ಲಿ ಅವರು ಒಂದು ಬರೆದಿಟ್ಕೊಂಡಿದ್ದರು. ನನಗೆ ಭಾಗವತ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬರೆದ ಕರ್ನಾಟಕ ಹರಿಭಕ್ತ ವಿಜಯ ಇದ್ದ ಹಾಗೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಇವನು ಭಾಗವತದಲ್ಲಿ ಏನೇನೋ ಹೇಳ್ತಾನೆ, ಮೊದಲೇ ಕಿವಿಗೆ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವರು ಬರ್ಕೊಂಡಿದ್ರು. ನನಗೆ ಅದನ್ನು ನೋಡಿ ಬಹಳ ವ್ಯಥೆ ಆಯಿತು.
ಅವರೇನು ಮಾಡಿದ್ರು, ಅವರು ಹೊರಟರು. ಅವರು ದಶಮಸ್ಕಂಧ ಪೂರ್ತಿ ಮುಗಿಲಿಲ್ಲ, ಆಗಲೇ ಅವರು ಹೊರಟು ಬಿಟ್ಟರು. ಅದಾಗಿ 6 ತಿಂಗಳಿಗೆ ಇನ್ನೊಂದು ಗೋ ಹೊರಟಿತ್ತು. ನಮ್ಮಪ್ಪನ ಹೆಸರು ಗೋಪಿನಾಥಾಚಾರ್ಯ, ನಮ್ಮ ಗುರುಗಳ ಹೆಸರು ಗೋವಿಂದಾಚಾರ್ಯ. ಇಬ್ಬರು ಗೋವುಗಳನ್ನು ನಾವು ಕಳ್ಕೊಂಡ್ವಿ. ಸರಿ, ನಮ್ಮ ತಂದೆಯವರ ನೆನಪಿನಲ್ಲಿ 1 ವರ್ಷದ ತನಕ ಮಾಡಬೇಕು ಅಂತ. ಅದಕ್ಕಾಗಿ ಅದು ಗೊತ್ತಾಗಬೇಕಲ್ಲ, ಹಿಂದೆ ಬೋರ್ಡ್ ಹಾಕ್ಕೊಂಡು ಬರೀಲಿಕ್ಕಾಗಲ್ಲ. ನಾನು ಇವರಿಗಾಗಿ ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ನನಗೆ ಗೊತ್ತಾಗಬೇಕು, ವೈಯಕ್ತಿಕವಾಗಿ ಗೊತ್ತಾಗಬೇಕು ಅಂತ ಪೇಟ ಸುತ್ಕೊಂಡಿದ್ದೆ, ಮತ್ತಿನ್ನೇನಲ್ಲ. ಅದು ಎಲ್ಲ ಜನರಿಗೆ ಪೇಟ ಯಾಕೆ ಸುತ್ಕೋತಾರೆ, ಶಾಸ್ತ್ರದಲ್ಲಿ ಇದೆಯಾ, ಅದು ಯಾಕೆ ಬೇಕು, ಅದು ಯಾಕೆ ತೆಗೆದ್ರು ಎಲ್ಲ ಇದ್ದದ್ದೇ. ಆಮೇಲೆ ಅದು ಇದು ಮಿರರ್ ಇಮೇಜು ಯಾಕೆ, ಕೆಲವ್ರಿಗೆ ಪಾಪ ಹಿರಿಯರು ಯಾಕೆ ಉಲ್ಟಾ ಹಾಕ್ಕೊಂಡಿದ್ದಾರೆ, ಅಲ್ಲ ಆದರೆ ಅದು ಮಿರರ್ ಇಮೇಜು, ಅವ್ರಿಗೆಲ್ಲ ಉತ್ತರ ಕೊಡಬೇಕಾಯಿತು. ಅಂದರೆ ಅದಕ್ಕೆಲ್ಲ ಏನು ಮಹತ್ವ ನಾನು ಕೊಡಲಿಲ್ಲ. ಕಾರಣ ಏನು ಅಂದರೆ ಎದುರುಗಡೆ ಕೇಳಿದರೆ ಹೇಳುವ ಅಂತ ಅಷ್ಟೆ, ಇನ್ನೇನಿಲ್ಲ. ಇದರ ಒಂದು ಮಂಗಳ ಸಮಾರಂಭ, ವಸ್ತುತಃ ಇದು ಮುಗಿದದ್ದು ಮಂಗಳ ಅಲ್ಲ, ಶುರು ಆಗಿದ್ದು ಮಾತ್ರ ಮಂಗಳ. ಮತ್ತೆ ನಾವು ಈ ಮಂಗಳಕ್ಕೆ ಒಳಗೊಳ್ಳಬೇಕು, ಆ ಮಂಗಳ ಮತ್ತೆ ಬರುವಂತಾಗಲಿ, ಮಹಾಭಾರತವನ್ನು ಈ ರೀತಿ ಶ್ಲೋಕವನ್ನು ಚಿಂತಿಸುವಂತಾಗಲಿ. ಅದಕ್ಕೆ ನಮಗೆ ನೈತಿಕವಾಗಿ ಬೆಂಬಲ ನೀಡಿದ್ದು ನಮ್ಮ ಕುಮುದಮ್ಮ. ಅವರು ಈ ತರಹ ಒಂದು ಅವರಿಗೆ ಪಲಿಮಾರ ಸ್ವಾಮಿಗಳು ಕನಸಿನಲ್ಲಿ ಬಂದು ವೇದವ್ಯಾಸರು ಮನೆಗೆ ಬರಲಿ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟ ಹಾಗೆ ಅವರಿಗೆ ಕನಸಾಯಿತು. ಅದಾದ ಮೇಲೆ ನಾವಲ್ಲಿ ಮನೆ ಚೇಂಜ್ ಮಾಡ್ತಾ ಇದ್ವಿ. ಆ ಮನೆ ಚೇಂಜ್ ಮಾಡುವಾಗ ಮನೆ ದೊಡ್ಡದು ಸಿಗುತ್ತೋ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೇಳಿದೆ, ಇಲ್ಲೇ ಮಾಡಲಿಯಾ ಅಂತ. ಅವ್ರ ಕನಸಿಗೆ ಅದು ಸಂವಾದಿಯಾಗಿ ಆಯಿತು. ಇಲ್ಲಿ ಹಾಗೆ ಮುಂದುವರಿತು. ಮಹಾಭಾರತ ಶುರು ಆಯಿತು, ಹಾಗೆ ಭಾಗವತವು ಶುರು ಆಯಿತು. ಪ್ರತಿ ದಿವಸ ಈ ಎಲ್ಲ ಹಿರಿಯರು ಕೇಳ್ತಾರೆ ಅಂತ ಬಹಳ ಜನ ಇದ್ದಾರೆ. ನಮ್ಮ ರಮಾ ಅವರಿದ್ದಾರೆ, ಆಮೇಲೆ ಪರಿಮಳ, ಆಮೇಲೆ ಎಲ್ಲರೂ ಇದ್ದಾರೆ ಬಹಳ ದೊಡ್ಡವರು, ಅರುಣಮ್ಮ, ಅವರೆಲ್ಲ ನಾವು ದಿವಸ ಕೇಳ್ತೇವೆ, ಅವ್ರು ಕೇಳ್ತಾರೆ ಅಂತ ನಮಗೆ ನಾವು ಪ್ರತಿ ದಿವಸ ತಯಾರಾಗೋದು. ಅದಾದಮೇಲೆ ಬಹಳ ಜನ ಗೆಳೆಯರು ಕೂಡ ಒಂದು ಚೂರು ತಪ್ಪಿಸದೆ ಅದನ್ನು ಕೇಳ್ತಾ ಇರ್ತಿದ್ರು. ಇವತ್ತು ನಮ್ಮ ಗುರುಗಳು ಗುರುಪ್ರಸಾದಾಚಾರ್ಯರು ಬಹಳ ಸಹೃದಯರು, ಅವರು ಬೆಳಗ್ಗೆ ಇದೆ ಅಂತಂದುಕೊಂಡು ಬಂದಿದ್ದರು ಮಂಗಳ. ಆ ಪ್ರೀತಿಗೇನು ಹೇಳೋಣ, ಅವ್ಯಾಜವಾದ ಪ್ರೀತಿ. ನಾನು ಮೇಘದೂತ ಪಾಠವನ್ನು ಕೇಳ್ತಾ ಇದ್ದೆ. ನಾನು ಪಾಠಕ್ಕೆ ಹೋಗ್ತಾ ಇರಲಿಲ್ಲ. ಆ ಮೇಘದೂತವನ್ನು ಕನ್ನಡದಲ್ಲಿ ನನ್ನದೇ ಆದ ಶೈಲಿಯಲ್ಲಿ ಹೋಗಿ ಅನುವಾದ ಮಾಡಿದಾಗ ಅತ್ಯಂತ ಅಪ್ರಬುದ್ಧ ಅನುವಾದ. ಇವತ್ತು ನೋಡಿದ್ರೆ ನಂಗೆ ಸಿಟ್ಟು ಬರುತ್ತೆ, ಇಷ್ಟು ಕೆಟ್ಟದಾಗ ಅನುವಾದ ಮಾಡಿದ್ದೀನ ಅಂತ. ಆದರೆ ಆ ಪ್ರಯತ್ನವನ್ನು ನೋಡಿ ಅವರು ಪಾಠಕ್ಕೆ ಬರದೇ ಹೋದರೂ ತೊಂದರೆ ಇಲ್ಲ, ಅದನ್ನು ಗ್ರಹಿಸಿದ್ದಾನಲ್ಲ ಅಂತ ಹೇಳಿದವರು. ಆ ತರಹ ಒಂದು ನೈತಿಕವಾಗಿ ಅವರು ಬೆಂಬಲ ಕೊಟ್ಟವರು. ಅವರು ಅರ್ಥಸಂಗ್ರಹ 11ನೇ ಕ್ಲಾಸಿನಲ್ಲಿ ಅರ್ಥಸಂಗ್ರಹ ಮೀಮಾಂಸಾದ ಪ್ರಾಥಮಿಕ ಗ್ರಂಥ ಪಾಠ ಆಗುವಾಗ ಅವರು ಪರೀಕ್ಷೆ ಮಾಡಲಿಕ್ಕೆ ಅಂತ ಬರುವರು. ನೀನು ಈ ಸಬ್ಜೆಕ್ಟ್ ಹೇಳಬೇಡ, ಯಾವುದಾದ್ರು ಒಂದು ವೇದ ಮಂತ್ರದ ಅರ್ಥವನ್ನು ಹೇಳು, ನಾನು ನಿನಗೆ ಬೇಕಾದಷ್ಟು ಮಾರ್ಕ್ಸ್ ಕೊಡ್ತೇನೆ ಅಂತ. ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದವರು ಅವರು ಇವತ್ತು ಬರಬೇಕಿತ್ತು. ಪ್ರಾಯ ನಮಗೆ ಅವರ ಎದುರುಗಡೆ ನಮಸ್ಕಾರ ಮಾಡುವಂತಹ ಭಾಗ್ಯ ಇರಲಿಲ್ಲ ಅಂತ ಕಾಣುತ್ತೆ. ಅವರನ್ನು ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಗುರುಗಳು ಅವ್ರನ್ನಂತೂ ಅವರ ತಾತ್ಪರ್ಯ ನಿರ್ಣಯವನ್ನೇ ಇಟ್ಟುಕೊಂಡು ಮಾಡಿದ್ದು. ಒಬ್ಬ ಶಿಷ್ಯನ ವ್ಯಾಖ್ಯಾನವನ್ನು ಒಬ್ಬ ಗುರು ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದು ಅಂತಂದರೆ ಅಚ್ಯುತ ಪ್ರಜ್ಞರು ಮಾತ್ರ. ಮೊದಲು ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯರ ಭಾಷ್ಯವನ್ನು ತಾವು ಪಾಠ ಮಾಡಿದರು. ಹಾಗೆ ಅದು ಮತ್ತೆ ರಿಪೀಟ್ ಆಗಿದ್ದೆಲ್ಲಿ ಅಂತಂದರೆ ನಮ್ಮ ಗುರುಗಳ ವಿಚಾರದಲ್ಲಿ. ವಿದ್ಯಾಮಾನ್ಯರು ನಮ್ಮ ಗುರುಗಳ ಅಂದರೆ ಅವರ ಶಿಷ್ಯ ಗೋವಿಂದಾಚಾರ್ಯರ ವ್ಯಾಖ್ಯಾನವನ್ನು ಇಟ್ಕೊಂಡು ಪಾಠ ಮಾಡ್ತಾ ಇದ್ರು. ಗೋವಿಂದ ಜಾದ ಬರೀತೆ ಸುಬೋಡು ಅಂತ ಇದ್ದ. ಅವನು ಏನು ಬರೀತಿದೆ ನೋಡ್ಬೇಕು, ನಾನು ಅದನ್ನು ಇಟ್ಕೊಂಡು ಪಾಠ ಮಾಡ್ತೇನೆ ಅಂತ. ಕಡೆಗೆ ಪೇಜಾವರ ಸ್ವಾಮಿಗಳು ಕೂಡ ಅದನ್ನೇ ಇಟ್ಕೊಂಡು ಮಾಡ್ತಾ ಇದ್ರು ಮೊನ್ನೆಯ ತನಕ. ಆಮೇಲೆ ಕಡೆಯಲ್ಲಿ ಒಂದು ಪರ್ಯಾಯದಲ್ಲಿ ಒಂದು ಭಾಗವತ ತಾತ್ಪರ್ಯ ಆಯಿತು, ಆವಾಗ ಅವರು ಅದನ್ನು ಇಟ್ಕೊಂಡಿರಲಿಲ್ಲ ಅಂತ ನನ್ನ ಸುದ್ದಿ. ಆದರೆ ನೋಡ್ತಾ ಇದ್ರು ಅದು ಪದೇ ಪದೇ ಫಾಲೋ ಮಾಡೋರು. ಅವ್ರಿಗೆ ಅದರಲ್ಲಿ ಬಂದದ್ದು ಅಧಿಕೃತ ಅಂತ ಹೇಳಿ ಭಾಗವತ ತಾತ್ಪರ್ಯಕ್ಕೆ ಅರ್ಥವನ್ನು ನಮ್ಮ ಗುರುಗಳ ಟಿಪ್ಪಣಿಯಿಂದ ಅವರು ಗ್ರಹಿಸ್ತಾ ಇದ್ರು. ಅದನ್ನೇ ದೊಡ್ಡ
ಟೀಕೆಯಾಗಿ ಮಾಡಬೇಕು ಅಂತ ಇತ್ತು. ಭಾಗವತ ತಾತ್ಪರ್ಯಕ್ಕೆ ಬರದ ಅದ್ಭುತವಾದ ಟೀಕೆ, ಅದನ್ನು ಎಷ್ಟು ಆಳವಾಗಿ ಹೋಗಬಹುದು, ಬೇರೆ ಬೇರೆ ಆಯಾಮಗಳನ್ನು ಕಾಣಬಹುದು ಅಂತ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಸೈಂಟಿಸ್ಟ್ ರಮೇಶ್ ಅವರು, ರಮೇಶ್ ಗಮಕಿ ಅವರು ಭಾಗವತ ತಾತ್ಪರ್ಯದಲ್ಲೇ ಹೇಳಿದ ಕಾಲ ಪರಿಮಾಣ ಹೇಗೆ ಬರುತ್ತೆ, ಯಾವ ರೀತಿಯ ಲೋಹವನ್ನು ಮಾಡಬೇಕು, ಮತ್ತು ಅದರ ಸೃಷ್ಟಿಯಲ್ಲಿ ಅದರ ಗಣಿತ ಹೇಗೆ, ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಸತ್ವರಜಸ್ತಮೋಗುಣಗಳ ಪರ್ಮಿಟೇಷನ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಹೇಳಿ ಅವರದು ವೈಜ್ಞಾನಿಕವಾದ ಲೆಕ್ಕ, ವಿಜ್ಞಾನಿಗೇ ಸೀಮಿತವಾದ ಲೆಕ್ಕವನ್ನು ಮಾಡಿದವರು ಅವರು. ಆ ತರಹ ಎಷ್ಟೂ ಹೋಗಬಹುದು. ವಿಜಯತೀರ್ಥ ಅನಂತ ತೀರ್ಥವು ಮಸ್ಕರಿವರ ವಂದ್ಯವು ಪ್ರಣಮ್ಯ ಅಂತ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಅದರಲ್ಲಿ ಅನಂತ ತೀರ್ಥರ ಟೀಕೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದನ್ನು ಮೊಟ್ಟ ಮೊದಲು 3 ಸ್ಕಂಧಗಳಿಗೆ ಅಡಿಟಿಪ್ಪಣಿಯಲ್ಲಿ ಬರೆದದ್ದು ನಮ್ಮ ಗುರು ಭಾಗವತ ಟೀಕೆ. ಆಮೇಲೆ ಯಾದವೇಂದ್ರ ತೀರ್ಥೀಯ ಇದೆ ಅಂತ ಗೊತ್ತಿರಲಿಲ್ಲ. ಆ ಯಾದವೇಂದ್ರ ತೀರ್ಥೀಯವನ್ನು ಅವರು ಬರೆದದ್ದು. ಅದಾದ ಮೇಲೆ ಅವ್ರು ಹೇಳಿದರು ಅಲ್ಲಿ ಬಹಳ ಪ್ರತಿಗಳಲ್ಲಿ ಬಹಳ ತಪ್ಪಿದೆ, ನಾನು ನೋಡ್ಕೊಂಡು ಸರಿ ಮಾಡ್ಕೊಂಡು ಬರಿತಾ ಇರ್ತೇನೆ, ಲಿಪಿಕಾರರ ದೋಷ ಇರುತ್ತೆ, ಅದನ್ನು ಸರಿ ಮಾಡ್ಕೊಂಡು ಬರಿತಾ ಇರ್ತೇನೆ ಅಂತ. ಲಿಪಿಕಾರರ ದೋಷ ಸಹಜ, ಕಂಡರಣೆಕಾರರು ಅಂತ ಹೇಳ್ತಾ ಇದ್ರು. ಅವಾಗ ಆ ತರಹ ಒಬ್ಬ ರಾಜಶಾಸನವನ್ನು ಮಾಡುವಾಗ ರಾಜರಾಜೇಶ್ವರ ತೀರ್ಥ ಅಂತ ಹಾಕಿಬಿಟ್ಟಿದ್ದಾನ ಅವನು. ಅದನ್ನು ಇಟ್ಕೊಂಡು ನೀವು ತಪ್ಪು ಮಾಡಿದ್ದೀರಾ, ರಾಜರಾಜೇಶ್ವರರು ಅಂತ ನೀವು ಹೇಳ್ತಾ ಇದ್ದೀರಾ, ಇಲ್ಲಿ ತೀರ್ಥ ಅಂತ ಇದೆ. ಅಯ್ಯೋ, ಅವನು ಆ ಸರ್ಕಾರದ ಕಾರಕೂನ ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಹೊಣೆ ಆಗ್ತೇವ? ನಮ್ಮ ಸ್ವಾಮಿಗಳನ್ನು ವಿಶೇಷ ತೀರ್ಥರು ಅಂತ ಕರೆದವರಿದ್ದಾರೆ, ವಿಶ್ವೇಶ್ವರ ತೀರ್ಥರು ಅಂತ ಕರೆದವರಿದ್ದಾರೆ. ಅವ್ರು ಹೇಳಿದ್ದು ಅಧಿಕೃತ ಆಗತ್ತಾ, ಪರಂಪರೆಯಲ್ಲಿ ಬಂದದ್ದು ಪ್ರಮಾಣ ಆಗತ್ತಾ? ಅಂದರೆ ಶುದ್ಧ ಪರಂಪರೆಯಲ್ಲಿ ಬಂದದ್ದು ಪ್ರಮಾಣ ಆಗುತ್ತೆ. ಅದು ಗೊತ್ತಿಲ್ಲದೆ ಕೆಲವರು ಹೇಳಿದ್ರು, ನೋಡಿ ಸಾಟಿ ಇರೋದು ಸಂಶೋಧನೆ ಅಂತಂದರೆ ಹೀಗ ಅಂತ. ಅವ್ರಿಗೆ ನಗಬೇಕಷ್ಟೆ, ದೇವರೇ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಹೀಗೆ ಅವರ ಪರಂಪರೆಯಲ್ಲಿ ಯಾದವೇಂದ್ರ ತೀರ್ಥೀಯ ಮೊದಲು ಇರಲಿಲ್ಲ. ಅದು ಆಮೇಲೆ ಅದು ಸುಬ್ರಹ್ಮಣ್ಯ ಮಠದ ತಾಡವಾಲೆ ಅದನ್ನು ಇಟ್ಟುಕೊಂಡು ಭಂಡಾರಕೆರೆ ಸ್ವಾಮಿಗಳು ಅದನ್ನು ಎಡಿಟ್ ಮಾಡಿದ್ದು ಗುರುಮೂರ್ತಿ, ಅದನ್ನು ನೋಡಿದ್ದು ಭಂಡಾರಕೆರೆ ಸ್ವಾಮಿಗಳು. ಅದು ಆ ವ್ಯಾಖ್ಯಾನ ಬಂತು. ಹಾಗೆ ಭಾಗವತದ ಇಷ್ಟೆಲ್ಲ ವ್ಯಾಖ್ಯಾನಗಳಿದೆ. ಭಾಗವತ ತಾತ್ಪರ್ಯ ನಿರ್ಣಯಕ್ಕೆ ಅನೇಕ ವ್ಯಾಖ್ಯಾನಗಳು ಇದಾಗಿದೆ. ಸರಿ, ಅದನ್ನು ನಾವು ಏನು ಮುಟ್ಲಿಲ್ಲ. ಕೇವಲ ಭಾಗವತವನ್ನು ಇಟ್ಟುಕೊಂಡ್ರೇ, ಭಾಗವತ ತಾತ್ಪರ್ಯವನ್ನು ಇಟ್ಟುಕೊಂಡ್ರೇ ಮುಗಿಯೋದಷ್ಟು ಔತಣಗಳಿದೆ. ಭಾಗವತವನ್ನು ಇದಕ್ಕಿಂತ ಮೊದಲು ಕೇಳಿದ್ದು ನಮ್ಮ ಅಪ್ಪ ಮತ್ತು ಕುಮುದಮ್ಮ ಇಬ್ಬರು ಒಟ್ಟಿಗೆ ಕೇಳಿದ್ದಾರೆ. ಆಗ ಅವ್ರ ಪರಿಚಯ ಇರಲಿಲ್ಲ. ನಮ್ಮಪ್ಪ ಕೇಳ್ತಾ ಇದ್ದದ್ದು ಒಬ್ಬರು ಪ್ರಸಿದ್ಧ ವಿದ್ವಾಂಸರದ್ದು. ಆವಾಗ ಅದೆರಡನ್ನೂ ಕೂಡ ಕಂಪೇರ್ ಮಾಡಿ ಅವರು ಈ ರೀತಿ ಹೇಳಿದ್ದಾರೆ, ನೀವು ಈ ರೀತಿ ಹೇಳಿದ್ದೀರಾ ಅಂತ ಹೇಳಿ ಬಹಳ ಹಿಂದೆ, ಪ್ರಾಯ 75 ಏನೋ ಇರಬಹುದೇನು, 75ನೇ ಇಸ್ವಿ, ನಾವೆಲ್ಲ ಹುಟ್ಟೋದಕ್ಕಿಂತ ಮೊದಲು. ಅದನ್ನು ಕಂಪೇರ್ ಮಾಡಿ ನೀವು ಅವ್ರು ಈ ರೀತಿ ಹೇಳಿದರು, ನೀವು ಹೀಗೆ ಹೇಳಿದ್ದೀರಾ ಅನ್ನುವ ಫೀಡ್ಬ್ಯಾಕನ್ನು ಕೊಟ್ಟವರು ಕುಮುದಮ್ಮ. ಹೀಗಾಗಿ ಇದು ಮುಗಿದ ಕೂಡಲೇ 5 ನಿಮಿಷ ಅವ್ರ ಹತ್ರ ಮಾತನಾಡ್ತಾ ಇದ್ದೆ. ಈ ಅಂಶವನ್ನು ಯಾರಾದರೂ ಹೇಳಿದ್ದಾರಾ ಅಂತ ಅವರ ತಕ್ಕ ಫೀಡ್ಬ್ಯಾಕ್ಗಳನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಎಲ್ಲರ ಸಹಕಾರದೊಂದಿಗೆ ಎಲ್ಲ ಶ್ರೋತೃಗಳ ಭಾಗವಹಿಸುವಿಕೆ ಇತ್ಯಾದಿಗಳೆಲ್ಲ ಬಲಗೊಳಿಸಿವೆ. ಅದರಿಂದಾಗಿ ಈ ಎಲ್ಲ ಬಹಳ ಸಹೃದಯರ ಸಹಕಾರದಿಂದ ಈ 1.5 ವರ್ಷದ ಶ್ರಾವಣ ಯಜ್ಞ ಆಗಿದೆ. ಇದು ದೇವರಿಗೆ ನಾವು ಸಮರ್ಪಣೆ ಮಾಡೋದು ಆಚಾರ್ಯರ ಮೂಲಕ. ಯಾಕೆಂದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನೇ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದದ್ದು. ಇದರಲ್ಲಿ ಇರುವ ಇನ್ನೂ ಅನೇಕ ಸಂಗತಿಗಳು ಅದನ್ನು ಹೇಳಲಿಕ್ಕಿದೆ. ಅದು ಯಾವಾಗ ಸಮಯ ಬರುತ್ತೆ ಗೊತ್ತಿಲ್ಲ. ವಸ್ತುತಃ ನಾನು ನವಮಸ್ಕಂಧದ ವೇದ ಮತ್ತು ನವಮಸ್ಕಂಧದ ಭಾಗಗಳನ್ನು ಎರಡನ್ನೂ ಬಹಳ ಪೂರ್ತಿ ಜೋಡಿಸಲಿಲ್ಲ, ಅಲ್ಲಿ ಸೂಚನೆ ಮಾತ್ರ ಮಾಡಿದ್ದಿದ್ದು. ಆ ತರಹ ಎಲ್ಲ ಸ್ಕಂಧಕ್ಕೂ ಜೋಡಿಸಿದರೆ ಚೆನ್ನಾಗಿರುತ್ತೆ. ಮತ್ತು ಮುಂದೆ ನಾವು ಭಾಗವತ ಈ ಜಾಗದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ
ದೇವಿಯ ಚಿಂತನೆ ಇರುತ್ತೆ. ಆದರೆ ಅದು ಅರ್ಧ ಗಂಟೆ, ಯಾಕೆಂದರೆ ಹಬ್ಬದ ಗಡಿಬಿಡಿ ಇರುತ್ತೆ, ಆದ್ದರಿಂದ ಅರ್ಧ ಗಂಟೆ ದೇವಿಯ ಚಿಂತನೆ. ಇನ್ನು ನಂತರ ಅದಾದ ಮೇಲೆ ಪ್ರಾಯ ವಿಜಯದಶಮಿ ಆದ ಬಿದಿಗೆ, ವಿಜಯದಶಮಿ ಆದ ಮೇಲಿನ ಬಿದಿಗೆಯಲ್ಲಿ ನಾವು ತಾತ್ಪರ್ಯ ನಿರ್ಣಯವನ್ನು ನೋಡಲಿದ್ದೇವೆ 23 ಅಧ್ಯಾಯಗಳ ತನಕ. 24ನೇ ಅಧ್ಯಾಯ ಉದ್ಯೋಗ ಪರ್ವ. ಉದ್ಯೋಗ ಪರ್ವದ ಆ ಭಾಗದ ತನಕ ಬಂದು ಮತ್ತೆ ಮಹಾಭಾರತ ಮುಂದುವರಿಯುತ್ತೆ. ಯಾಕೆಂದರೆ ಅದು ಕ್ಲುಪ್ತಿಗಾಗಿ. ಹಿಂದೆ ಏನು ಹೇಳಿದ್ದೇವೆ ಅಂತನ್ನೋದು ಸಾರದರ ಭಾನುವಾರ ಮಾಡಿದ್ದಾರೆ ಕ್ಲುಪ್ತಿಗಾಗಿ. 5-6ನೇ ಸ್ಕಂದ ಎಕ್ಸಲೆಂಟ್ ಗದ್ಯ ಭಾಗ. ಅದೆಲ್ಲ ವೇದವ್ಯಾಸರ ಗೆ ಸಂಬಂಧಪಟ್ಟದ್ದು. ಕ್ಯಾಸೆಟ್ಗೆ ಅಷ್ಟು ಮಹತ್ವ ಕೊಡಬೇಕಾಗಿಲ್ಲ ಅಂತ ನಾನು ಹೇಳೋದು. ಅದೇನೋ ಒಂದು 7ರಿಂದ 8 ಅದು ಕೂಡಬೇಕು ಅಂತ. ಅದಕ್ಕೆ ಬೇಕಾಷ್ಟು ಜನ ಸಹ. ಮೊದಲನೆಯದ್ದು ಪ್ರಮೋದ, ಅವನ ನಾನು ಫೇಸ್ಬುಕ್ಕಲ್ಲಿಲ್ಲ, ನಮಗೆ ಫೇಸ್ ಇಲ್ಲ, ಬುಕ್ಕೂ ಇಲ್ಲ. ಅದರಿಂದಾಗಿ ಸಮಾಜದ ಎದುರುಗಡೆ ಅವನು ಫೇಸ್ಬುಕ್ ಅವನು ಕೊಟ್ಟಿದ್ದ. ಅವನು ಡೆಲ್ಲಿಗಾಗಿ ಪ್ರಾಯ ಈ ಮಹಾತ್ಮ ಬಂದದ್ದೇ ಇದಕ್ಕಾಗಿ, ವ್ಯಾಸವಾಣಿ ಮಾಡಲಿಕ್ಕಾಗಿ. ಸರಿ, ಅವನು ವ್ಯಾಸವಾಣಿ ಅಂತ ಒಂದು ಪೇಜನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದು. ಅವನ ಮೇಲೂ ಅವನು ಫೇಸ್ಬುಕ್ಕು ನನ್ನ ಮೊಬೈಲಲ್ಲಿ ಓಪನ್ ಆಗೋ ಹಾಗೆ. ನಾನು ಅವನ ಏನು ಸಂದೇಶಗಳನ್ನು ನೋಡಲ್ಲ ಅನ್ನೋ ಭರವಸೆಯ ಮೇಲೆಗೆ ನನಗೆ ಕೊಟ್ಟಿದ್ದಾನೆ, ಬಿಟ್ಟಿದ್ದಾನೆ. ನಂಗೆ ನೋಡ್ಲಿಕ್ಕೆ ಬರೋಲ್ಲ, ಅದು ಬೇರೆ, ನೋಡೋ ಇಂಟ್ರೆಸ್ಟ್ ಇಲ್ಲ. ಆ ವ್ಯಾಸವಾಣಿ ಪೇಜಿನಲ್ಲಿ ಬಂದದ್ದು. ಅವನಿಗೆ ಒಳ್ಳೆ ಜ್ಞಾನಾದಿಗಳು ಸಿಗಲಿ, ಅವನು ಯಾವ ಉದ್ದೇಶಕ್ಕಾಗಿ ಅಲ್ಲಿಂದ ಬಂದನೋ ಆ ಜ್ಞಾನ ಅವನಿಗೆ ಸಿಗಲಿ. ಇದಾದ ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನು ನೆನಪಿಸ್ಕೊಳ್ಬೇಕು, ವೆಂಕಟೇಶ ಅಂತ. ಅವನು ಅನೇಕ ಗೃಹಕೃತ್ಯಗಳ ಕಾಟ ಇದ್ದಾಗ ಅವನು ಅದನ್ನು ತಾನು ಮಾಡಿ ನಮಗೆ ಇಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇಲ್ಲ ಅಂತಂದರೆ ನಾನು ಸರಿಯಾಗಿ ಎಲ್ಲಿದ್ದರೂ 7 ಗಂಟೆ ಅಂತ ಹೇಳಿ ಬಂದು ಕೂಡ್ತಾ ಇದ್ದೆ. ಅಲ್ಲಿ ಅನೇಕ ಸಂದರ್ಭಗಳು ಬರ್ತಾ ಇತ್ತು. ಆ ಮಕ್ಕಳನ್ನು ನೋಡಿಕೊಳ್ಳೋದಾಗಿರಬಹುದು, ಮನೆವಾಳ್ತೆಯ ಬೇರೆ ಸಂದರ್ಭಗಳಾಗಿರ್ಬೋದು, ಅದನ್ನೆಲ್ಲ ಅವನು ನೋಡಿದ್ದಾನೆ. ಇವತ್ತು ನಾವು ಕೃತಜ್ಞತೆಯಿಂದ ಅವನನ್ನು ನೆನಪಿಸಿಕೊಳ್ಬೇಕು. ಆ ಹುಡುಗನಿಗೆ ಜ್ಞಾನ ಮೊದಲಾದವುಗಳೆಲ್ಲ ಸಿಗಲಿ, ಅವನಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಬಯಸ್ತೇನೆ. ಅವನಿಗಿಂತ ನಾನು ಹಿರಿಯ ಆದ್ದರಿಂದ, ಅವನಿಗೆ ಕೆಲವು ಪಾಠಗಳನ್ನು ಹೇಳಿದ್ದೇನೆ ಆದ್ದರಿಂದ. ಹಾಗೇ ಇನ್ನು ಇಲ್ಲಿ ನಮ್ಮ ಹಿರಿಯರು ಹರಿಹರ್ಷಿಯವರು ಬಂದು ಕೂತಿದ್ದಾರೆ. ಅವರಿಗೂ ಕೂಡ ಬಹಳ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಏಕೆ ಅಂತಂದರೆ ಆ ಸಹೃದಯತೆ ಮತ್ತು ಆ ಪ್ರೀತಿ, ಅವರ ಬಗೆಗೆ ಬಹಳ ಕೃತಜ್ಞತೆ ನಾನು ಹೊಂದುವಂತೆ ಮಾಡಿದೆ. ಹೀಗೆ ಎಲ್ಲರಿಗೂ ಇಲ್ಲಿ ಹೆಸರು ಹೇಳದ ಬಹಳ ಜನ ಇದ್ದಾರೆ. ಅವ್ರದ್ದು ಹೆಸರು ಹೇಳ್ತಾ ಕೂತ್ರೆ ಇನ್ನು 2-3 ದಿವಸ ಆಗುತ್ತೆ. ಅದರಿಂದಾಗಿ ಅವರೆಲ್ಲರನ್ನ ನಾನು ನೆನಪಿಸಿಕೊಳ್ತಾ, ಎಲ್ಲರೂ ಹೀಗೆ ಮತ್ತೆ ಚಿಂತನೆ ಮಾಡೋಣ ಅಂತ ಈ ಜೀವನ ಯಜ್ಞದಲ್ಲಿ ಶ್ರಾವಣ ಯಜ್ಞ ದೇವರಿಗೆ ಮುಟ್ಟಲಿ, ಭಾಗವತದ ಆಸ್ವಾದ ಮತ್ತೆ ನಮಗೆ ಒದಗಿ ಬರಲಿ ಅಂತ ಕೇಳ್ತಾ, ಈ ಯಜ್ಞದಲ್ಲಿ ನಾವು ದೀಕ್ಷಿತರಾದಾಗ ಯಾವ ರೀತಿ, ಯಜ್ಞದಲ್ಲಿ ದೀಕ್ಷಿತರಾದವರಿಗೆ ಯಾವ ತರಹದ ತೊಂದರೆಯೂ ಆಗಬಾರದು ಅಂತ ಹೇಳಿ ಇತ್ತು. ಅಂದರೆ ಚಿಕ್ಕ ವಯಸ್ಸಿನವರು ಅವರು ಈ ಲೋಕದಿಂದ ನಿರ್ಗಮಿಸಬಾರದು ಅಂತನ್ನುವ ಒಂದು ದೃಢವಾದ ಸಂಕಲ್ಪ ದೇವರು ಅವತ್ತು ಮಾಡಿಸಿದ. ಅದು ಯಾಕೆ ಅಂತ ಗೊತ್ತಿಲ್ಲ, ಅದರ ಪ್ರಯೋಜನ ಕೆಲವರಿಗೆ ಆಗಿದೆ. ಹಾಗೆ ಇದರ ಉತ್ತರೋತ್ತರ ಜ್ಞಾನ ಗಟ್ಟಿಗೊಂಡು ಜನ್ಮಾಂತರಗಳಲ್ಲಿ ಇದು ನೆರವಿಗೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು. ಹೀಗೆ ಎಲ್ಲ ಮಾತೃವರ್ಗದವರು, ಪಿತೃವರ್ಗದವರು, ಬಂಧುವರ್ಗದವರು, ಮಿತ್ರರು, ನನಗಿಂತ ಕಿರಿಯರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ಕೇಳ್ಕೊಳ್ಬೋದು ಅಷ್ಟೆ. ದೇವರಿಗೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಕಡೆಗೆ ಏನು ಹೇಳ್ಬೋದು, ದೇವರಿಗೆ ನಮಸ್ಕಾರ ಬಿಟ್ಟು ಇನ್ನೇನು ಮಾಡಲಿಕ್ಕಾಗ. ಅದನ್ನು ಮಾಡುವುದರೊಂದಿಗೆ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಆಗೋಲ್ಲ, ನಮ್ಮ ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆಯದ್ದು
ಒಂದುಂಟು. ನಾಡಿದ್ದಿಂದ ಆದರೆ ಅದು ವಿಷಯ ತಿಳಿಸ್ತೇನೆ, ಅದು ತಿಳಿಸ್ತೇನೆ. ದೇವಿಯ ಬಗ್ಗೆ ಚಿಂತನೆ ಮಾಡುವ. ಕೃಷ್ಣ